ಹಾಯ್ ಹಲೋ ವಿದ್ಯಾಪಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಉದ್ದೇಶ ಏನಂತಂತಂದ್ರೆ ಪೊಲೀಸ್ ನೇಮಕಾತಿ ಯಾವ ಥರ ಓದಬೇಕು, ಯಾವ ಥರ ಸ್ಟಡಿ ಮಾಡಬೇಕು ಮತ್ತು ಯಾವ ಥರ ನಾವು ಸಕ್ಸಸ್ ಕಾಣ್ಬೇಕು ಅಂತ ಅನ್ನೋದ್ರ ಬಗ್ಗೆನ ಈ ವಿಡಿಯೋ ಇರೋದು. ಏನಂತಂತಂದ್ರೆ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ ಪೊಲೀಸ್ ನೇಮಕಾತಿಗೆ ಯಾವ ಥರ ನಾವು ಸಿದ್ಧತೆ ಮಾಡ್ಕೋಬೇಕು, ಯಾವ ಥರ ಓದಬೇಕು ಅನ್ನೋದ್ರೆ ಈ ವಿಡಿಯೋ ಉದ್ದೇಶ ಆಗೈತಿ. ಈ ವಿಡಿಯೋದಲ್ಲಿ ನಾನು ಏನು ಮಾಡೀನಿ ಅಂತಂತಂದ್ರೆ ಇಂಪಾರ್ಟೆಂಟಾಗಿ ಹೇಳೋದಾದರೆ ಸಬ್ಜೆಕ್ಟ್ ವೈಸ್ ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಆಮೇಲೆ ಮೆಂಟಾಲಿಟಿ ಮ್ಯಾಥ್ಸ್ ಇರ್ಬೋದು, ಆಮೇಲೆ ಸೈನ್ಸ್ ಇರ್ಬೋದು, ಆಮೇಲೆ ಕರೆಂಟ್ ಅಫೇರ್ಸ್ ಬಗ್ಗೆ ಇರ್ಬೋದು. ನಾನು ಏನು ಮಾಡ್ತಾನೆ ಸ್ವಲ್ಪ ಹೈಲೈಟ್ಸ್ ಆಗಿ ಹೇಳ್ತಾನೆ ಯಾವ ಥರ ಓದಬೇಕು ಅನ್ನೋದೇ. ಈ ವಿಡಿಯೋದಲ್ಲಿ ಏನು ಮಾಡಿ ಅಂತಂದರೆ ಇವತ್ತಿನ ದಿನ ನಾನು ಭೂಗೋಳಶಾಸ್ತ್ರ ಬಗ್ಗೆ ಅಷ್ಟು ಹೇಳಿದ್ದೇನೆ. ಅಷ್ಟೇ ಅಂದ್ರೆ ಹೈಲೈಟ್ಸ್ ಪಾಠ ಅಲ್ಲ, ಪೂರ್ತಿ ಪಾಠ ಹೇಳಿಲ್ಲ, ಹೈಲೈಟ್ಸ್ ಹೇಳಿದ್ದಾರೆ ಅಷ್ಟೇ. ಸ್ವಲ್ಪ ಈ ಟೈಪ್ ಓದ್ಕೋಬೇಕಂತ ನಾನು ಏನು ಮಾಡಿದ್ದೇನೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಮತ್ತು ಏನು ಮಾಡ್ತಾನೆ ಅಂದರೆ ನೆಕ್ಸ್ಟ್ ಇತಿಹಾಸವನ್ನು ಸಪ್ರೇಟಾಗಿ ಬೇರೆ ಮಾಡ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ ಇತಿಹಾಸ ಮತ್ತು ಆಮ್ಯಾಗ ಏನು ಮಾಡ್ತಾನೆ ಅಂದರೆ ಭಾರತ ಸಂವಿಧಾನ ಬಗ್ಗೆ, ಆಮ್ಯಾಗ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ, ಆಮ್ಯಾಗ ಏನಪ್ಪ ಅಂದ್ರೆ ಸೈನ್ಸ್ ಬಗ್ಗೆ ಕೂಡ ಏನು ಮಾಡ್ತಾನೆ, ಎಕನಾಮಿಕ್ಸ್ ಹಿಂಗೆ ಏನು ಮಾಡ್ತಾನೆ ಅಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋಗಳನ್ನ ನಾನು ಮಾಡ್ಕೊತ ಹೋಗ್ತಾನೆ. ಈ ವಿಡಿಯೋದಲ್ಲಿ ಏನು ಮಾಡಿದ್ರೆ ಭೂಗೋಳಶಾಸ್ತ್ರ ಬಗ್ಗೆ ಮಾತ್ರ ಯಾವ ಥರ ನಾವು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಏನು ಮಾಡಿದರೆ ಸ್ವಲ್ಪ ಹೈಲೈಟ್ಸ್ ಮಾಡಿದ್ದಾನೆ. ಪೂರ್ತಿ ಯಾವುದು ಡೆಪ್ತ್ ವಿಷಯಗಳನ್ನ ಹೇಳಿಲ್ಲ, ಸ್ವಲ್ಪ ಏನು ಮಾಡ್ತಾನೆ ಹೈಲೈಟ್ಸ್ ಮಾತ್ರ ಮಾಡೀನಿ. ಡೆಪ್ತ್ ವಿಷಯಗಳನ್ನ ಯಾವಾಗ ಹೇಳ್ತಾನೆ ಅಂತಂದ್ರೆ ಈ ವಿಡಿಯೋ ಮುಗಿದ ನಂತರ ಎಲ್ಲ ಟಾಪಿಕ್ಗಳನ್ನು ನಾವು ಏನು ಹೈಲೈಟ್ಸ್ ಮುಗಿದ ನಂತರ ಏನು ಮಾಡ್ತಾರೆ ಅಂದರೆ ಸಬ್ಜೆಕ್ಟ್ ವೈಸ್ ಏನು ಮಾಡ್ತಾನೆ ಅಂದರೆ ಭೂಗೋಳಶಾಸ್ತ್ರ ಒಂದೊಂದು ಪಾಠವಾಗಿ ಡೆಪ್ತಾಗಿ ಹೇಳ್ಕೊಂಡು ಹೋಗ್ತಾನೆ. ಈಗ ಏನು ಮಾಡಿ ಅಂತಂದರೆ ಇವತ್ತಿನ ದಿನ ನಾನು ಈ ವಿಡಿಯೋಗಳನ್ನು ಭೂಗೋಳಶಾಸ್ತ್ರ ಬಗ್ಗೆ ಸ್ವಲ್ಪ ಹೇಳಿದ್ದೇನೆ. ಆದ್ದರಿಂದ ಏನಪ್ಪ ಅಂತಂದ್ರೆ ನಿಮಗೆ ಲೈಕ್ ಅನ್ನಿಸ್ತಂದ್ರೆ ವಿಡಿಯೋಕ್ಕೆ ಲೈಕ್ ಕೊಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ದಿನ ನಾವೇನು ಮಾಡ್ತಂದ್ರೆ ಭಾರತದ ಭೂಗೋಳಶಾಸ್ತ್ರ ಬಗ್ಗೆ ತಿಳಿದುಕೊಳ್ಳೋಣ. ಪೊಲೀಸ್ ನೇಮಕಾತಿಯಲ್ಲಿ ಮೇನ್ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿದೆ ಅಂತಂದ್ರೆ ಭಾರತದ ಭೂಗೋಳಶಾಸ್ತ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಯಾಕಂದರೆ ಭಾರತದ ಭೂಗೋಳಶಾಸ್ತ್ರ ಅನ್ನೋದು ಅದರಲ್ಲಿ ಕೇವಲ ನಾವು ಇಂಡಿಯನ್ ಜಿಯೋಗ್ರಫಿ ಅಂತ ಕರಿತೀವಲ್ಲ, ಅದರಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಬಗ್ಗೆ ತಿಳ್ಕೋಬೇಕು, ಮತ್ತು ಅದೇ ರೀತಿಯಾಗಿ ಭಾರತದ ಭೂಗೋಳಶಾಸ್ತ್ರ ಬಗ್ಗೆ ತಿಳ್ಕೋಬೇಕು, ಮತ್ತು ಅದೇ ರೀತಿಯಾಗಿ ನಾವು ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತು ಏನಂತಂದ್ರೆ ಪ್ರಪಂಚದ ಭೂಗೋಳಶಾಸ್ತ್ರ ಬಗ್ಗೆ ತಿಳ್ಕೊಬೇಕು. ಮೊದಲು ಏನಾಗಿತ್ತು ಅಂದ್ರೆ ಕ್ವಶನ್ ಪೇಪರ್ ಹೆಂಗೆ ಬರ್ತಾಯಿತ್ತು ಅಂತಂದ್ರೆ ನಾರ್ಮಲಾಗಿ ಬರ್ತಿದ್ದು. ಎಕ್ಸಾಂಪಲ್ 2008, 2009, 2000 ಹಿಂಗೆ ನೋಡ್ಕೊಂತ ಬರೀ ಕ್ವಶನ್ ಪೇಪರ್. ಅವಾಗೆಲ್ಲ ಏನಾಗಿತ್ತು ಅಂದ್ರೆ ಕ್ವಶನ್ ಪೇಪರ್ ಒಳಗೆ ಬರೀ ಒಂದು ಮಾರ್ಕಿಂದ ಎಕ್ಸಾಂಪಲ್ ನಿಮ್ಗೆ ಭಾರತ ರಾಜಧಾನಿ ಯಾವುದು, ಆಮ್ಯಾಗೆ ಕರ್ನಾಟಕ ರಾಜಧಾನಿ ಯಾವುದು, ಈ ಥರ ಸಣ್ಣ ಸಣ್ಣ ಕ್ವಶನ್ ಬರ್ತಾಯಿದ್ದು. ಈಗ ಆ ಥರ ಇಲ್ಲ. ಈಗ ಏನಾಗಿದೆ ಅಂತಂದ್ರೆ ಕ್ವಶನ್ನ ABCD ಸರಿ, CD ಸರಿ, ಆಮ್ಯಾಗ AB ಸರಿ, ಆಮ್ಯಾಗ ಈಗ ಮತ್ತೆ ಪ್ಯಾಟರ್ನ್ ಚೇಂಜ್ ಆಗ್ತಾಯಿದೆ. ಅಂದರೆ ಬರ್ಬಾರ್ದು ಟ್ರೆಂಡ್ಗಳು ಏನಾಗ್ತಾವೆ ಅಂದ್ರೆ ಕ್ವಶನ್ ಪೇಪರ್ ಟ್ರೆಂಡ್ ಚೇಂಜ್ ಆಗ್ತಾಯಿದೆ. ನಾವು ಅದಕ್ಕೆ ಹೆಂಗೆ ಇರುತ್ತಲ್ಲ ಕ್ವಶನ್ ಪೇಪರ್ ತಕ್ಕಂಗೆ ನಾವು ಅಡ್ಜಸ್ಟ್ಮೆಂಟ್ ಆಗ್ಬೇಕು. ಅದನ್ನು ಬಿಟ್ಟು ನಾವು ಮೊದಲಿನಾಗ ಓದ್ತಾನೆ ರೀ, ನಾವು ಮೊದಲಿನಾಗ ಸ್ಟಡಿ ಮಾಡ್ತಾನೆ ರೀ, ಬರೀ 1 ಮಾರ್ಕಿಂದ ಓದ್ತಾನೆ ರೀ ಅಂತಂತಂದ್ರೆ ಈಗೇನ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಧ್ಯ ಇಲ್ಲದ ನೀವು ಪಾಸ್ ಆಗ. ಯಾವುದೇ ವಿಷಯ ಇರಲಿ ಅದನ್ನು ಚೆನ್ನಾಗಿ ಓದಿ ಮತ್ತು ಅವನ್ನ ಆಳವಾಗಿ ದೆಪ್ತವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ನೀವು ಪೊಲೀಸ್ ನೇಮಕಾತಿ ಆಗಲು ಸಾಧ್ಯ ಆಗ್ತತಿಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಏನಂತಂತಂದ್ರೆ ಯಾವುದೇ ವಿಷಯ ಇರಲಿ ಅವನ್ನ ಏನು ಮಾಡಿರಿ ಆಳವಾಗಿ ಅಧ್ಯಯನ ಮಾಡಿರಿ. ಈಗ ನಾ ಏನಂತಂದ್ರೆ ಭೂಗೋಳಶಾಸ್ತ್ರ ಬಗ್ಗೆ, ಆಮ್ಯಾಗೆ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅಂದ್ಮ್ಯಾಗ ಎಲ್ಲ ಬರ್ತಾವೆ. ಒಂದು ಭೂಗೋಳಶಾಸ್ತ್ರನ ಬರ್ತಾವೆ, ಅರ್ಥಶಾಸ್ತ್ರ ಬರುತ್ತೆ, ಆಮ್ಯಾಗ ಇತಿಹಾಸ ಬರುತ್ತೆ, ಇವೆಲ್ಲ ಏನು ಓದ್ತೇವಲ್ಲ. ನಾ ಇವತ್ತು ಏನು ಮಾಡ್ತಾನೆ ಅಂತಂದ್ರೆ ಭೂಗೋಳಶಾಸ್ತ್ರದಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ಸ್ವಲ್ಪ ಹೈಲೈಟ್ಸ್ ಮಾಡ್ತಾನೆ ಅಷ್ಟೇ ನಾನು. ಅದರಲ್ಲಿ ಮುಖ್ಯವಾಗಿ ನಾವು ಭೂಗೋಳಶಾಸ್ತ್ರವನ್ನು ಏನು ಮಾಡ್ತೇವಪ್ಪ ಅಂತಂತಂದ್ರೆ ಒಂದು ಭಾರತದ ಭೂಗೋಳ, ಆಮ್ಯಾಗ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಪ್ರಪಂಚದ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ ಅಂತೇಳಿ ಸಾಕಷ್ಟುಗಳನ್ನು ನಾವೇನು ಮಾಡ್ತೀವಿ ವಿಧಗಳನ್ನು ಮಾಡ್ತೇವೆ. ಅದರಲ್ಲಿ ನೀವು ಅಂತಿರ್ಬೋದು ಏನು ರೀ ಎಲ್ಲ ಓದಿಕಾರ ನಾವು ಹೆಂಗೆ ರೀ ಪೊಲೀಸ್ ಆಗೋದು ಅಂತಂತಂದ್ರೆ ಏನೆಲ್ಲರೂ ಓದಲೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಅದ್ರಾಗ ಪ್ರಮುಖವಾಗಿ ನಾವೇನು ಮಾಡೋಣ ಅಂತಂದ್ರೆ ಇವತ್ತಿನ ದಿನ ಸ್ವಲ್ಪ ಹೈಲೈಟ್ಸ್ನ ಹೇಳ್ತಾನೆ. ನೆಕ್ಸ್ಟ್ ಇದರ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಿಂಗೆಲ್ಲ ಬರ್ತಾವೆ. ಆದರೂ ಫಸ್ಟ್ ಏನು ತಿಳ್ಕೊಳ್ಳೋಣ ಅಂತಂದ್ರೆ ನಮ್ಮ ಭಾರತದ ಭೂಗೋಳ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀ ಭಾರತದ ಭೂಗೋಳ ಬಗ್ಗೆ ಒಳಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿದ್ದು ಏನಂತಂದ್ರೆ ಅದರಲ್ಲಿ ಭಾರತ ಯಾವ ಥರ ಲಕ್ಷಣಗಳು ಹೊಂದೈತಿ, ಆಮ್ಯಾಗ ಭಾರತದ ಭೌಗೋಳಿಕ ಲಕ್ಷಣಗಳೇನು, ಆಮ್ಯಾಗ ಭಾರತ ಒಟ್ಟು ವಿಸ್ತೀರ್ಣ ಎಷ್ಟಿದೆ, ಆಮ್ಯಾಗ ಭಾರತ ನದಿಗಳು, ಆಮ್ಯಾಗ ಭಾರತದ ಏನು ರೀ ವಾಯುಗುಣ ಬಗ್ಗೆ ಆಗಲಿ, ಆಮ್ಯಾಗ ಅಣೆಕಟ್ಟೆಗಳ ಬಗ್ಗೆ ಆಗಲಿ, ಇವೆಲ್ಲ ಟಾಪಿಕ್ಗಳನ್ನ ಸರಿಯಾಗಿ ನಾವು ಏನು ಮಾಡ್ಬೇಕಂದ್ರೆ ಸಮರ್ಥವಾಗಿ ಕೃಷಿ ಬಗ್ಗೆ, ನಮ್ಮ ಭಾರತದ ಕೃಷಿ ಬಗ್ಗೆ ಆಗಲಿ ಇವೆಲ್ಲ ಸಮರ್ಥವಾಗಿ ಅಧ್ಯಯನ ಮಾಡ್ಬೇಕು. ನಾ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಹೈಲೈಟ್ಸ್ ಆಗಿ ನಿಮಗೆ ಏನಪ್ಪ ಅಂದ್ರೆ ಯಾವ ಥರ ಓದಬೇಕು, ಯಾವ್ದು ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ಇದ್ರಾಗೆ ತಿಳಿಸ್ತಾನೆ ನಿಮಗೀಗ. ಏನು ರೀ ಭಾರತದ ಭೂಗೋಳಶಾಸ್ತ್ರ ಅಂತಂದ್ರೆ ಈ ಭಾರತದ ಅನ್ನೋದು ಏನಾಗಿತ್ತು ಅಂದ್ರೆ ಭಾರತ ಉತ್ತರ ಗೋಳಾರ್ಧದ ಏನಂತಂದ್ರೆ ಪೂರ್ವ ಭಾಗದಲ್ಲಿದೆ ನಮ್ಮ ಭಾರತ. ನಾವೇನು ಮಾಡ್ತೇವೆ ಅಂದರೆ ಗೋಳಾರ್ಧವನ್ನು ಮಾಡ್ತೇವೆ ಅಂದರೆ ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ ಮಾಡ್ತೇವಲ್ಲ. ಇದರಲ್ಲಿ ನಮ್ಮ ಭಾರತ ಅನ್ನೋದು ಏನಪ್ಪ ಅಂದ್ರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಅದು ನೆನ್ಪಿಟ್ಕೋಬೇಕು ರೀ, ಭಾಳ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ದಾಗ ಏನು ಮಾಡ್ತಾರೆ ಅಂತಂದ್ರೆ ನೀವು ಉತ್ತರ ಗೋಳಾರ್ಧದ ಪಶ್ಚಿಮ ಭಾಗದಲ್ಲಿದೆ, ಉತ್ತರ ಗೋಳ ದಕ್ಷಿಣ ಭಾಗದಲ್ಲಿದೆ, ಈ ರೀತಿ ಕ್ವಶನ್ ಬರ್ತಾವೆ. ಅದ್ರಾಗ ನಾವು ಸರಿಯಾಗಿ ತಿಳ್ಕೊಂಡಿದ್ರೆ ಮಾತ್ರ ಅದು ಏನು ಬರ್ತದೆ ಅಂದ್ರೆ ನಮ್ಮದು ಭಾರತ ಅನ್ನೋದು ಉತ್ತರಾರ್ಧ ಗೋಳಾರ್ಧ ಪೂರ್ವ ಭಾಗದಲ್ಲಿದೆ ಅನ್ನೋದು ತಿಳ್ಕೊಂಡಿರ್ಬೇಕಾಗಿದೆ. ಬಹಳಷ್ಟು ಮಹತ್ವದ ವಿಷಯ.
ಮತ್ತು ಭಾರತ ಏನಾಗೈತೆ ಅಂದ್ರೆ ಒಟ್ಟು ವಿಸ್ತೀರ್ಣ ಎಷ್ಟು ಅಂತಂತಂದ್ರೆ ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ಇದೆ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಏನು ಮಾಡ್ತಾರೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ದಾಗ 32,87,263 ಚದರ ಕಿಲೋಮೀಟರ್ ಅಂತ ಇದೆ ಅಲ್ವಾ, ಇದನ್ನ ಸ್ವಲ್ಪ ನಿಮ್ಗೆ ಕ್ಲಿಸ್ಟ್ ಮಾಡಿ ಕೇಳ್ಬೋದು. ಅವ್ರು ಹೆಂಗೆ ಕೇಳ್ಬೋದು, 32 ಲಕ್ಷ ಕೇಳಿ 87,000 ಬದಲಾಗಿ 85,000 ಕೇಳ್ಬೋದು. 263 ಇದ್ದಲ್ಲಿ 262 ಚದರ ಕಿಲೋಮೀಟರ್ ಕೇಳ್ಬೋದು. ಹಿಂಗೆ ನಿಮ್ಗೆ ಏನು ಮಾಡ್ತಂದ್ರೆ ಈಗಿನ ಎಲ್ಲ ಪ್ರತಿಯೊಂದನ್ನು ಏನು ಮಾಡ್ಕೊಂಡು ಆಟಗಳನ್ನು ಸರಿಯಾಗಿ ನೀವು ತಿಳ್ಕೊಂಡಿರ್ಬೇಕು. ಅಂದ್ರೆ ನಮ್ಮ ಭಾರತ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ಅಂತ ಕರಿತೀವಿ. ಭಾರತ ಏನಾಗೈತೆ ಅಂತಂದ್ರೆ ನಮ್ಮದು ಭಾರತ ಉತ್ತರ ತುದಿ ಏನಪ್ಪ ಅಂದ್ರೆ ಏನು ಲಡಾಖ್ನ ಇಂದ್ರಾಕೂಲ್ ಈಗಿನ ಏನು ಕೇಂದ್ರಾಡಳಿತ ಪ್ರದೇಶ ಆಗೈತದಲ್ರಿ, ಆ ಲಡಾಖ್ನ ಇಂದ್ರಾಕೂಲ್ ಏನಪ್ಪ ಅಂದ್ರೆ ಅಲ್ಲಿಂದ ಹಿಡ್ಕೊಂಡು ನಮ್ಮ ದಕ್ಷಿಣ ಕನ್ಯಾಕುಮಾರಿ ಹಿಡ್ಕೊಂಡು 3,214 ಕಿಲೋಮೀಟರ್ ಇದೆ ನಮ್ಮ ಭಾರತ. ಮತ್ತು ನಾವು ಉತ್ತರದಿಂದ ದಕ್ಷಿಣವರೆಗೆ. ಮತ್ತು ಅದೇ ರೀತಿ ಪಶ್ಚಿಮದಿಂದ ಅಂದ್ರೆ ಗುಜರಾತಿಂದ ಅರುಣಾಚಲ ಪ್ರದೇಶ ಅಂತ ಏನಕ್ಕೆ ಕರಿತೀವಲ್ಲ, ಪಶ್ಚಿಮದ ಪೂರ್ವದವರೆಗೆ ಏನು ಕರಿತೀವಿ ಅಂತಂದರೆ 2,993 ಕಿಲೋಮೀಟರ್ ಏನಂತಂದರೆ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ನಾವು ಏನು ಮಾಡ್ತೀವಿ ಇಷ್ಟು ಕಿಲೋಮೀಟರ್ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತ ಒಟ್ಟು ಟೋಟಲ್ ರಾಜ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳದಾವ್ರಿ. ಅದು ತಿಳಿಯಾಗಿರೋರಿ, 28 ರಾಜ್ಯ 8 ಕೇಂದ್ರಾಡಳಿತ ಪ್ರದೇಶಗಳದಾವ ನಮ್ಮ ಭಾರತದಲ್ಲಿ ಒಟ್ಟು. ಮತ್ತು ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಭಾರತದಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಇಂದ್ರಾಕೂಲ್ ಅಂತ ಹೇಳಿದಲ್ಲ, ಅದು ಭಾಳ ಇಂಪಾರ್ಟೆಂಟ್. ತಿಳಿಯಾಗಿರಲಿ ನಿಮ್ಗೆ. ಬೇರೆ ಬೇರೆ ಏನಾರ ಕೇಳ್ಬೋದು. ಮೊದಲು ಏನಕ್ಕೈತೆ ಅಂತಂದ್ರೆ ಈಗೆಲ್ಲ ಲಡಾಖ್ ಇರ್ಬೋದು, ಜಮ್ಮು ಕಾಶ್ಮೀರ ಏನಾಗ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಮಾಡ್ಕೊಂಡ್ರೆ ನಾವೆಲ್ಲ ಈಗ. ಹೌದಾ, ಈಗ ಟೋಟಲ್ 8 ಕೇಂದ್ರಾಡಳಿತ ಪ್ರದೇಶಗಳದಾವೆ. ಅದೇ ರೀತಿಯಾಗಿ ನಾವು ಭಾರತವನ್ನು ನೋಡಿದಾಗ, ಭೂಪಟವನ್ನು ನೋಡಿದಾಗ ಏನಾಗ್ತದೆ ಅಂದರೆ ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿದಾವೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮದಲ್ಲಿ ಏನಿದೆ ಅಂದರೆ ಅರಬ್ಬಿ ಸಮುದ್ರ ಇದೆ. ಆಮೇಲೆ ಏನಪ್ಪ ಅಂದ್ರೆ ಈ ಉತ್ತರದಲ್ಲಿ ಹಿಮಾಲಯ ಪರ್ವತಗಳು, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದ ಅರಬ್ಬಿ ಸಮುದ್ರ ಮತ್ತು ಅಂಡೋಮಾನ್ ನಿಕೋಬಾರ್ ಪೂರ್ವದಲ್ಲಿ ಕಾಣ್ತಾವ. ಮತ್ತು ನೈಋತ್ಯದಲ್ಲಿ ಏನಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ, ಲಕ್ಷದ್ವೀಪಗಳನ್ನು ನಾವು ಏನು ಮಾಡ್ತೀವಿ, ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ವಾಯುದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ದೇಶ ಬರುತ್ತೆ ನಮ್ಮ ಭಾರತದ ಪಾಕಿಸ್ತಾನ, ಅಫ್ಘಾನಿಸ್ತಾನ ದೇಶಗಳಲ್ಲಿ ಬರ್ತಾವೆ ಅಂದ್ರೆ ವಾಯು ದಿಕ್ಕಿನಾಗ ಬರ್ತಾವೆ ರೀ. ಮತ್ತು ಉತ್ತರದಲ್ಲಿ ಚೀನಾ, ನೇಪಾಳ, ಟಿಬೇಟ್ ಬರ್ತಾವೆ. ಮತ್ತು ಪೂರ್ವದಲ್ಲಿ ಬಾಂಗ್ಲಾದೇಶ ಬರುತ್ತೆ, ಮಯನ್ಮಾರ್ ದೇಶ ಬರುತ್ತೆ. ಅದು ನೈಋತ್ಯಕ್ಕೆ ಬಂದಿವಿ ಅಂತಂದ್ರೆ ನೈಋತ್ಯದಲ್ಲಿ ಏನಪ್ಪ ಅಂದ್ರೆ ಮಾಲ್ಡೀವ್ಸ್ ದೇಶ ಅಂತ ನಮ್ದು ಕಾಣ್ತೇವೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ನಮ್ಮ ಭಾರತವು ಏನಾಗೈತೆ ಅಂತಂದ್ರೆ ಹಲವಾರು ಏನಾಗೈತೆ ಅಂತಂದ್ರೆ ಕಾಣ್ಬೋದಾಗಿದೆ. ಮತ್ತು ಭಾರತದಲ್ಲಿ ಏನಾಗೈತೆ ಅಂದ್ರೆ 23 ಕರ್ಕಾಟಕ ಸಂಕ್ರಾಂತ ಅಂತ ಹಾದೋಗೈತೆ ರೀ ನಮ್ಮ ಭಾರತದ ಮಧ್ಯಭಾಗದಲ್ಲಿ 23 ಕರ್ಕಾಟಕ ಸಂಕ್ರಾಂತ. ಮತ್ತು ಉತ್ತರದಲ್ಲಿ ಏನಪ್ಪ ಉತ್ತರದಿಂದ ದಕ್ಷಿಣಕ್ಕೆ ಏನಪ್ಪ ಅಂತಂದ್ರೆ 82 ಡಿಗ್ರಿ ರೇಖಾಂಶಗಳು ಏನಪ್ಪ ಅಂದ್ರೆ ಹಾದತ್ತಂತ ನಾವು ಹೇಳ್ಬೋದು. ಏನು ರೀ 23 ಕರ್ಕಾಟಕ ಸಂಕ್ರಾಂತ ಹಾದತ್ತಲ್ಲ, ಅದು ಏನೈತೆ ಅಂತಂದ್ರೆ ಅದು ಎಷ್ಟು ರಾಜ್ಯಗಳನ್ನ ಹಾದೋಗೈತೆ ಅಂದ್ರೆ 8 ರಾಜ್ಯಗಳ ಮುಖಾಂತರ ಹಾದೋಗತ್ತೈತಿ. ಒಂದು ಗುಜರಾತ್ ರಾಜ್ಯ ಅಂತ ಕರಿತೀವಿ, ಒಂದು ರಾಜಸ್ಥಾನ ಅಂತ ಕರಿತೀವಿ, ಒಂದು ಮಧ್ಯಪ್ರದೇಶ ಅಂತ ಕರಿತೀವಿ, ಮತ್ತು ಏನಪ್ಪ ಛತ್ತೀಸ್ಗಢ ರಾಜ್ಯ ಅಂತ ಕರಿತೀವಿ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ಮತ್ತು ಮಿಜೋರಾಂ, ತ್ರಿಪುರಾ, ಈ 8 ರಾಜ್ಯಗಳ ಮುಖಾಂತರ ಏನಾಗುತ್ತೆ ಅಂದರೆ 23 ಕರ್ಕಾಟಕ ಸಂಕ್ರಾಂತ ಹಾದುವುದನ್ನು ಕಾಣ್ಬೋದು. ಆಮೇಲೆ ಕಾಂಪಿಟೇಟಿವ್ ಫೀಲ್ಡ್ ಇದು ಮುಂದೆ ಹೆಂಗೆ ಬರ್ಬೋದಪ್ಪ ಅಂತಂದರೆ ಇವನ್ನ ರಾಜ್ಯಗಳು ಅದಲ್ ಬದಲು ಮಾಡ್ಬೋದು. 23 ಕರ್ಕಾಟಕ ಸಂಕ್ರಾಂತ ಇರುತ್ತವು. ಈ ಕೆಳಗಿನ ಯಾವ ರಾಜ್ಯದ ಮುಖಾಂತರ ಹಾದೋಗಿದೆ ಅಂತ ಕೇಳಿ ನಿಮ್ಮನ್ನ ಏನು ಮಾಡ್ಬೋದು ಅಂದ್ರೆ ರಾಜ್ಯಗಳನ್ನ ಚೇಂಜ್ ಮಾಡ್ಬೋದು. ಕರ್ನಾಟಕ ಅಂತ ಕೊಡ್ಬೋದು ಆಪ್ಷನ್ಸ್ ಒಳಗೆ. ಕರ್ನಾಟಕ ಅಂತ ಕೇಳಿ ಆಂಧ್ರ ಪ್ರದೇಶ ಅಂತ ಕೇಳಿ, ಆಮ್ಯಾಗ ಏನಪ್ಪ ಅಂತಂದರೆ ನಿಮ್ಮ ಆಂಧ್ರ ಪ್ರದೇಶ, ತೆಲಂಗಾಣ ಹಿಂಗೆಲ್ಲ ಕೊಟ್ಟು ನಿಮ್ಮ ಏನು ಮಾಡ್ಬೋದು ಅಂದರೆ ಮುಂದಿನ ಕಾಂಪಿಟೇಟಿವ್ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ರೀತಿಯೂ ಕ್ವಶನ್ ಬರ್ಬೋದು. ಅದಕ್ಕೆ ನಾವು ಏನು ಮಾಡ್ಕೊಂಡು ಸರಿಯಾಗಿ ಅವ್ನು ಏನು ಮಾಡಿರ್ಬೇಕು, ತಿಳ್ಕೊಂಡಿರ್ಬೇಕು ಯಾವ ರಾಜ್ಯ ಮ್ಯಾಗ ಹಾಯ್ದೋಗವ. ಈಗ ಎಕ್ಸಾಂಪಲ್ ಏನಪ್ಪ 23 ಕರ್ನಾಟಕ ಸುತ್ತ ಯಾವ ರಾಜ್ಯ ತಿಳ್ಕೊಂಡಿರ್ಬೇಕು ನಾವು. ಇಲ್ಲಪ್ಪ ಅಂತಂದ್ರೆ ಯಾವ್ದಾರು ಒಂದು ರಾಜ್ಯ ಕೊಡ್ತಾರೆ, ಯಾವ್ದಾರು ಒಂದು ರಾಜ್ಯ ಬಿಟ್ಟಿರ್ತಾರೆ, ಅದ್ರಾಗ ಮತ್ತೊಂದು ರಾಜ್ಯಕ್ಕೆ ಇರ್ತಾರೆ. ನಾವೇನು ಮಾಡ್ಬಿಡ್ತೀವಿ, ಒಂದು ಯಾವನವ್ರು ಸರಿಯಾಗಿ ನೆನಪಿಟ್ಕೊಂಡಿರಲ್ಲ, ಅವಾಗ ಏನು ಮಾಡ್ತೀವಿ ಅಲ್ಲಿ ಎಕ್ಸಾಮ್ದಾಗ ಏನು ಮಾಡ್ತೀವಿ ಮತ್ತು ಏನಾರು ಒಂದು ಹಾಕಿ ಆಪ್ಷನ್ಸ್ ಹಾಕಿ ಬಂದ್ಬಿಡ್ತೀವಿ. ಈ ರಾಜ್ಯನ ಗೊತ್ತಿತ್ತು, ತ್ರಿಪುರ ಗೊತ್ತಿಲ್ಲ ಅಂದ್ರೆ ಹೋದ್ ನೀವು ಮಾರ್ಕ್ಸ್, ಮಿಜೋರಾಂ ಗೊತ್ತಿಲ್ಲ ಅಂದ್ರೆ ಹೋದ್ ನೀವು ಮಾರ್ಕ್ಸ್. ಹೌದಾ, ರಾಜಸ್ಥಾನ ಹೋದ ಅದಿಲ್ಲ. ಹಿಂಗೆ ಒಂದು ರಾಜ್ಯ ಅದನ್ನು ಬಿಟ್ಟು ನಿಮಗೆ ಆಪ್ಷನ್ಸ್ ಕೇಳಿದ್ರೆ ಅಂದ್ರೆ ಅದ್ರಾಗ ಮತ್ತು ABCD ಸರಿ CD ಸರಿ ಹಿಂಗೆಲ್ಲ ಕೇಳ್ಬೋದು. ಅದಕ್ಕೆ ದಯವಿಟ್ಟು ಏನಪ್ಪ ಅಂತಂದ್ರೆ ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿರಿ. ಈ ಟೈಪು ಮುಂದಿನ ದಿನಮಾನಗಳಲ್ಲಿ ಕ್ವಶನ್ ಪರ್ ಈ ರೀತಿಗೆ ಟ್ರೆಂಡ್ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ. ನಾರ್ಮಲ್ ಅಂತೂ ಬರೋದಿಲ್ಲ, ನೀವು ತಿಳ ಅಂತ ತೆಗೆದುಬಿಡ್ರಿ. ನಾರ್ಮಲ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ ಕ್ವಶನ್ ಪರ. ಒಂದು ಮಾರ್ಷನ್ ಹೋದವು. ಈಗೆಲ್ಲ ನೀವು ಮಾಡ್ಕೊಂಡು ಡೆಪ್ತಾಗಿ ತಿಳ್ಕೊಳ್ಳೋದು ಭಾಳ ಉತ್ತಮ. ನಿಮ್ಮ 4 to PSI ಕ್ವಶನ್ ಪರ್ ನೋಡಿರ್ಬೋದು ಯಾವ ಥರ ಇತ್ತು ಅನ್ನೋದು. ನೋಡಿದ್ರಲ್ಲ, ಆ ರೀತಿಯಾಗಿ ಏನಪ್ಪ ಅಂದ್ರೆ ಈ ಸರ್ತ ಕ್ವಶನ್ ಪರ್ ಟ್ರೆಂಡ್ ಚೇಂಜ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ಳೋದು ಭಾಳ ಮುಖ್ಯ ಐತೆ. ಮತ್ತು ಭಾರತದ ಏನಪ್ಪ ಅಂತಂದ್ರೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಭಾರತದ ಒಟ್ಟು ಗಡಿ ಎಷ್ಟಪ್ಪ ಅಂತಂದ್ರೆ 15,200 ಕಿಲೋಮೀಟ್ರ್ ಹೇಳ್ತೀವಿ ರೀ. 15,200 ಕಿಲೋಮೀಟ್ರ್. ಮತ್ತು ಏನಪ್ಪ ಅಂದ್ರೆ ನಮ್ದು ಏನಪ್ಪ ಅಂದ್ರೆ ಕರಾವಳಿ ಪ್ರದೇಶ ಎಷ್ಟು ಅಂದ್ರೆ 7,516 ಕಿಲೋಮೀಟ್ರ್ ಅಂತ ಕೇಳ್ತೀವಿ ನಾವು. 7,516 ಏನಪ್ಪ ಅಂದ್ರೆ ಕರಿತೀವಿ ನಾವು. ಮತ್ತು ಭಾರತದಲ್ಲಿ ಏನು ಮಾಡ್ತೇವೆ ಅಂತಂದ್ರೆ ಅತಿ ದೊಡ್ಡ ರಾಜ್ಯ ಯಾವುದು, ಚಿಕ್ಕ ರಾಜ್ಯ ಯಾವುದು, ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದು, ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದು. ಮತ್ತು ಅದೇ ರೀತಿಯಾಗಿ ವಿಸ್ತೀರ್ಣ ದೊಡ್ಡ ರಾಜ್ಯ ಯಾವುದಪ್ಪ ಅಂದ್ರೆ ರಾಜಸ್ಥಾನ್. ಚಿಕ್ಕ ರಾಜ್ಯ ಯಾವುದಪ್ಪ ಅಂತಂತಂದ್ರೆ ಗೋವಾ ರಾಜ್ಯ ಅಂತ ನಾವು ಕರಿತೀವಿ. ಮತ್ತು ಜನಸಂಖ್ಯೆ ದೊಡ್ಡ ರಾಜ್ಯ ಯಾವುದಪ್ಪ ಅಂತಾರೆ ಉತ್ತರ ಪ್ರದೇಶ. ಮತ್ತು ಜನಸಂಖ್ಯೆ ಕಡಿಮೆ ರಾಜ್ಯ ಯಾವುದಂದ್ರೆ ಸಿಕ್ಕಿಂ ಅಂತ ನಾವು ಕರಿತೀವಿ. ಈಶಾನ್ಯ ರಾಜ್ಯದಲ್ಲಿರುವಂಥ ಸಿಕ್ಕಿಂ ಐತಲ್ಲ, ಅದು ಅತಿ ಜನಸಂಖ್ಯೆ ಕಡಿಮೆ ಇರುವಂಥ ರಾಜ್ಯ ಹೌದು.
ಮತ್ತು ಅತಿ ಜನಸಂಖ್ಯೆ ಜಾಸ್ತಿ ದೊಡ್ಡ ರಾಜ್ಯ ಯಾವುದಪ್ಪ ಅಂತ ಜನಸಂಖ್ಯೆ ಒಳಗೆ ಉತ್ತರ ಪ್ರದೇಶ, ಕಡಿಮೆ ಅಂದ್ರೆ ಸಿಕ್ಕಿಂ ಅಂತ ಕರಿತೀವಿ. ವಿಸ್ತೀರ್ಣ ದೊಡ್ಡ ರಾಜ್ಯ ರಾಜಸ್ಥಾನ್, ಮತ್ತು ಏನಪ್ಪ ಅಂದ್ರೆ ವಿಸ್ತೀರ್ಣ ಚಿಕ್ಕ ರಾಜ್ಯ ಯಾವುದು ಗೋವಾ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಇದು ಏನಪ್ಪ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ಆಮೇಲೆ ಏನಂತಂದ್ರೆ ಭಾರತದ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಅಂದ್ರೆ 247 ದ್ವೀಪಗಳದಾವ ರೀ ನಮ್ಮ ಭಾರತದೊಳಗೆ. ಅದ್ರಾಗ ಏನಂತಂದ್ರೆ ಅರಬ್ಬಿ ಸಮುದ್ರದೊಳಗೆ ಎಷ್ಟು ಅದಾವಪ್ಪ ಅಂತಂದ್ರೆ 43 ದ್ವೀಪ ಅದಾವ, ಮತ್ತು ಬಂಗಾಳ ಕೊಲ್ಲಿ ಅಂದ್ರೆ 204 ದ್ವೀಪಗಳದಾವ 247ರಲ್ಲಿ. ಇದು ಸ್ವಲ್ಪ ತಿಳ್ಕೊಬೇಕಾಯ್ತು, ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೇನು ಅಂಡಮಾನ್ ನಿಕೋಬಾರ್ ಅಂತೀವಲ್ಲ, ಅದು ಯಾವ ಒಂದು ಚಾನಲ್ ನಮಗೆ ಏನಪ್ಪ ಡಿವೈಡ್ ಮಾಡ್ತಂದ್ರೆ 10 ಡಿಗ್ರಿ ಚಾನಲ್ ಇರುತ್ತೆ ಅಂತಂದ್ರೆ ಅದು ನಮ್ಮ ಏನು ಮಾಡ್ತದೆ ಅಕ್ಷಾಂಶ ಏನು ಮಾಡ್ತದಂದ್ರೆ ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ನ ಡಿವೈಡ್ ಮಾಡ್ತದೆ ರೀ. ಅದು 10 ಡಿಗ್ರಿ ಚಾನಲ್ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಮತ್ತು ಇದೇನು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದ್ರೆ ಭಾರತದ ಏನಪ್ಪ ಅಂದರೆ ಹಿಮಾಲಯ ಪರ್ವತದ ಬಗ್ಗೆನೂ ಭಾಳ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಟಾಪಿಕ್ ಒಳಗೆ ಹಿಮಾಲಯ ಪರ್ವತಗಳು ಅಂತ ಬರ್ತಾವೆ. ಮತ್ತು ಅದೇ ರೀತಿಯಾಗಿ ನಮ್ಮ ಭಾರತದ ಏನಪ್ಪ ಅಂದ್ರೆ ಗಡಿ ರೇಖೆಗಳನ್ನು ತಿಳ್ಕೊಬೇಕು ನಾವು. ಗಡಿ ರೇಖೆಗಳು ಯಾವಪ್ಪ ಅಂತಂದ್ರೆ ಉದಾಹರಣೆ ಎಕ್ಸಾಂಪಲ್ ನಮ್ಮ ಭಾರತ ಮತ್ತು ಚೀನಾ ನಡುವೆ ಗಡಿ ರೇಖೆ ಅಂತಂದ್ರೆ ಮ್ಯಾಕ್ ಮೌನ್ ರೇಖೆ ಇದೆ. ಗಡಿ ರೇಖೆ ಅದ್ರ ಹೆಸರು ಏನಪ್ಪ ಅಂದ್ರೆ ಮ್ಯಾಕ್ ಮೌನ್ ಗಡಿ ರೇಖೆ ಅಂತ ಕರಿತೀವಿ. ಮತ್ತು ಭಾರತದ ಮತ್ತು ಅಫ್ಘಾನಿಸ್ತಾನ ನಡುವೆ ಗಡಿ ರೇಖೆ ಯಾವಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಡ್ಯೂರಿಯನ್ ರೇಖೆ ಅಂತ ಕರಿತೀವಿ. ಮತ್ತು ಭಾರತ ಪಾಕಿಸ್ತಾನ ನಡುವೆ ಏನಪ್ಪ ಅಂದ್ರೆ ನಾವೇನು ಕರಿತೀವಿ ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿತೀವಿ. ಭಾರತ ಪಾಕಿಸ್ತಾನ ರ್ಯಾಡ್ಕ್ಲಿಫ್ ರೇಖೆ, ಭಾರತ ಅಫ್ಘಾನಿಸ್ತಾನ ಡ್ಯೂರಿಯನ್ ರೇಖೆ, ಮತ್ತು ಭಾರತ ಚೀನಾ ಮ್ಯಾಕ್ ಮೌನ್ ಗಡಿ ರೇಖೆ ಅಂತ ಕರಿತೀವಿ. ಹಂಗಾರೆ ಇದರೊಳಗೆ ಅತಿ ಹೆಚ್ಚು ಯಾವ ದೇಶದ ಜೊತೆಗೆ ನಮ್ಮ ದೇಶ ಏನಪ್ಪ ಅಂದ್ರೆ ಅತಿ ಹೆಚ್ಚು ಗಡಿ ರೇಖೆ ಹೊಂದಿತ್ತಂದ್ರೆ ಬಾಂಗ್ಲಾದೇಶ ಜೊತೆ ಅತಿ ಹೆಚ್ಚು ಹೊಂದೈತೆ ರೀ. 4096 ಕಿಲೋಮೀಟರ್ ಏನಾಗೈತೆ ಅಂತಂದ್ರೆ ಭಾರತವು ಭಾರತ ಏನಾಗೈತೆ ಅಂತಂದ್ರೆ ಅತಿ ಹೆಚ್ಚು ಗಡಿ ರೇಖೆಯನ್ನು ಹೊಂದಿದ್ದು ಯಾವ ದೇಶದೊಂದಿಗೆ ಅಂದ್ರೆ ಬಾಂಗ್ಲಾದೇಶದೊಂದಿಗೆ ರೀ. ಅದು ತಲೆಯಾಗಿರಲಿ. ಒಮ್ಮೆ ಕಾಂಪಿಟೇಟಿವ್ ಹೆಂಗೆ ಕೇಳಿದ್ರು ಅಂತಂದ್ರೆ ಅತಿ ಹೆಚ್ಚದಿಂದ ಕಡಿಮೆವರೆಗೆ, ಕಡಿಮೆ ಅತಿ ಅಂದರೆ ಯಾವ ಹೆಚ್ಚಿಗೆಯಿಂದ ಗಡಿ ರೇಖೆ ಹೊಂದಿತ್ತು ಆ ದೇಶದಿಂದ ಹೆಚ್ಚಿಗೆ ಕೇಳಿದ್ರು, ಮತ್ತು ಕಡಿಮೆ ಯಾವುದೊಂದು ಕೇಳಿದ್ರು. ಅದಕ್ಕೆ ನಿಮ್ಮ ತಲೆಯಾಗಿರಲಿ. ಅತಿ ಹೆಚ್ಚು ಇರುವುದು ಯಾವುದಪ್ಪ ಅಂದ್ರೆ ನಮ್ಮದು ಭಾರತವು ಬಾಂಗ್ಲಾದೇಶ ಜೊತೆ ಹೊಂದಿದೆ, ಮತ್ತು ಕಡಿಮೆ ಗಡಿ ರೇಖೆ ಹೊಂದಿದೆ ಯಾವುದಪ್ಪ ಅಂತಂದ್ರೆ ನಮ್ಮದು ಅಫ್ಘಾನಿಸ್ತಾನ ಜೊತೆ ಹೊಂದಿದೆ ಅಂತ ನಾವು ಹೇಳ್ಬೋದು. ಆಮೇಲೆ ನಾವು ಭಾರತವನ್ನು ಭೌಗೋಳಿಕವಾಗಿ ಲಕ್ಷಣಗಳನ್ನು ಮಾಡ್ತೇವೆ ರೀ. ಒಂದು ಏನಪ್ಪ ಅಂತಂದ್ರೆ ಉತ್ತರದ ಹಿಮಾಲಯ ಪರ್ವತಗಳಂತ ಮಾಡ್ತೇವೆ. ಒಂದು ಏನಪ್ಪ ಅಂತಂದ್ರೆ ಒಂದು ಉತ್ತರದ ಹಿಮಾಲಯ ಪರ್ವತ, ಉತ್ತರದ ಮಹಾಮೈದಾನ, ಮತ್ತು ಏನಪ್ಪ ಅಂದ್ರೆ ಕರಾವಳಿ ಮತ್ತು ಕರಾವಳಿ ಪ್ರದೇಶಗಳು, ಮತ್ತು ಏನಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ 4 ಭಾಗಗಳನ್ನು ಮಾಡ್ಕೋತೀವಿ. ಅದರಲ್ಲಿ ಉತ್ತರ ಹಿಮಾಲಯ ಪರ್ವತಗಳು ಮತ್ತು 4 ಬರ್ತವೆ. ಒಂದು ಏನಪ್ಪ ಅಂದ್ರೆ ಉತ್ತರದ ಮಹಾಮೈದಾನ ಅಂತ ಬರುತ್ತೆ, ಮಹಾ ಹಿಮಾಲಯ ಅಂತ ಬರುತ್ತೆ, ಮಧ್ಯ ಹಿಮಾಲಯ, ಒಂದು ಕೆಳ ಹಿಮಾಲಯ ಅಂತ ನಾವೇನು ಮಾಡ್ತೇವೆ 3 ಮಾಡ್ಕೋತೇವೆ ರೀ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ ಮತ್ತು ಕೆಳ ಹಿಮಾಲಯ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಏನು ರೀ ಮಹಾ ಹಿಮಾಲಯ ಅಂದ್ರೆ ಹಿಮಾಲಯ ಪರ್ವತದೊಳಗೆ ಅತ್ಯಂತ ದೊಡ್ಡ ಹಿಮಾಲಯ ಪರ್ವತ ಇದೆ. 6000 ಮೀಟ್ರ್ಗಿಂತಲೂ ಹೆಚ್ಚೇನು ಹಿಮಾಲಯ ಪರ್ವತ ಕಂಡಿರ್ತಾವಲ್ಲ ಅದನ್ನೇ ನಾವು ಏನು ಮಾಡ್ತೇವೆ ಅಂದ್ರೆ ಮಹಾ ಹಿಮಾಲಯ ಅಂತ ಕರಿತೇವೆ. ಅಂದರೆ ಅಂದ್ರೆ ಯಾವ ಹೆಚ್ಚಿಗೆ ಅಂದ್ರೆ ಹೈಟ್ ಯಾವ ಜಾಸ್ತಿ ಇರೋಲ್ಲ ಅಲ್ಲಿಂದ ಅದಕ್ಕೆ ಮಹಾ ಹಿಮಾಲಯ ಅಂತ ನಾವು ಏನು ಮಾಡ್ತೀವಿ ಕರಿತೀವಿ. ಮತ್ತು ಅದಕ್ಕೆ ಏನಾದ್ರು ಈ ಮಹಾ ಹಿಮಾಲಯಕ್ಕೆ ಹಿಮಾದ್ರಿ ಅಂತ ಕೂಡ ಕರಿತೀವಿ. 6000 ಮೀಟ್ರ್ಗಿಂತ ಹೆಚ್ಚು ಹಿಮಾಲಯ ಪರ್ವತಗಳು ಏನು ಕಂಡು ಬರ್ತಾವಲ್ಲ ಅದನ್ನು ಮಹಾ ಹಿಮಾಲಯ ಅಂತ ಏನು ಮಾಡ್ತೀವಿ ಕರಿತೀವಿ. ಹಿಮಾಲಯ ಏನಂತ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತ ಕರಿತೀವಿ. ಎಕ್ಸಾಂಪಲ್ ನಾವು ಏನು ಕೊಡ್ಬೇಕಂತಂದ್ರೆ ನಾವು ಏನು ಹಿಮಾಲಯ ಪರ್ವತಗಳು ಈ ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್ ಶಿಖರ ನೋಡಿರ್ಬೋದು ನಾವು. ಅದೆಷ್ಟಿದೆ 8848 ಮೀಟ್ರ್ ಇದೆ. ಮತ್ತು ಏನಪ್ಪ ಮೊನ್ನೆ ಜಾಸ್ತಿ ವಿಸ್ತರಣೆ ಆಗಿದೆ ಅದನ್ನು ನೋಡ್ಕೊರಿ. ಮತ್ತು ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಕಾಂಚನಜುಂಗ ಅಂತ ಕರಿತೀವಿ. ಅದು ಹಿಮಾಲಯ ಪರ್ವತ. ಅದು ಎಲ್ಲಪ್ಪ ಸಿಕ್ಕಿಂದಾಗ ಐತೆ ಕಾಂಚನಜುಂಗ. 8593 ಮೀಟ್ರ್ ಇದೆ. ಹೌದಾ. ಧವಳಗಿರಿ ಆಮ್ಯಾಗ ಏನಪ್ಪ ಅಂದ್ರೆ 8177 ಮೀಟ್ರ್ ಇದೆ. ಹಂಗೆ ಹಿಮಾಲಯ ಪರ್ವತಗಳು ಏನಪ್ಪ ಅಂದ್ರೆ ಯಾವ 6000 ಮೀಟ್ರ್ಗಿಂತ ಹೆಚ್ಚಿಗೆ ಅದಾವಲ್ಲ ಆ ಹಿಮಾಲಯ ಪರ್ವತಗಳು ಅಂದ್ರೆ ಮಹಾ ಹಿಮಾಲಯ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಮಧ್ಯ ಹಿಮಾಲಯ ಅಂತ ಬರುತ್ತೆ ರೀ. ಮಧ್ಯ ಹಿಮಾಲಯವನ್ನು ಏನು ಮಾಡ್ತೇವೆ ಅಂತಂದ್ರೆ ಅದನ್ನು ಡಿವೈಡ್ ಮಾಡ್ಕೊಂತ ಅದನ್ನ ಏನು ಮಾಡ್ತೀವಿ ನಾವು ಡಿವೈಡ್ ಮಾಡ್ಕೊಂತ ಹೋಗ್ತೀವಿ ನಾವು. ಮಧ್ಯ ಹಿಮಾಲಯವನ್ನು ಏನು ಡಿವೈಡ್ ಮಾಡ್ತೇವೆ ರೀ ಮಧ್ಯ ಹಿಮಾಲಯ ಒಳಗೆ ಅಂತಂದ್ರೆ ಅವು 1500ರಿಂದ 4500 ಮೀಟ್ರ್ ರೀ. ಅವು 6000 ಮೀಟ್ರ್ ಇತ್ತಲ್ಲ, ಇಲ್ಲಿ 1500ರಿಂದ ಏನು ಮಾಡ್ತೇವೆ ಅಂದ್ರೆ 4500 ಮೀಟ್ರ್ಗಿಂತ ಹೆಚ್ಚು ಯಾವ ಹಿಮಾಲಯ ಪರ್ವತ ಇರ್ತಾವಲ್ಲ ಅದಕ್ಕಿಂತ ಅವು ಏನು ಮಾಡ್ತೇವೆ ಅಂತಂದ್ರೆ ನಾವು ಅದಕ್ಕೆ ಮಧ್ಯ ಹಿಮಾಲಯ ಅಂತ ನಾವೇ ಮತ್ತೆ ಕರಿತೀವಿ. ಅದಕ್ಕೆ ಹಿಮಾಲಯ ಅಂತಂದರೆ ಹಿಮಾಲಯ ಹೋಗಿ ಏನು ಮಾಡ್ತೇವೆ ಅಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಮಧ್ಯ ಹಿಮಾಲಯ ಇಂಪಾರ್ಟೆಂಟ್ ಗಿರಿಧಾಮಗಳು ಇಂಪಾರ್ಟೆಂಟ್ ಅಲ್ಲಿ. ಈ ಗಿರಿಧಾಮಗಳು ಫಸ್ಟ್ ಫಿಕ್ಸ್ ಕ್ವಶನ್ ಇರ್ತಾವೆ ನಮಗೆ. ಯಾಕಂತಂದ್ರೆ ಯಾವ ರಾಜ್ಯದಲ್ಲಿ ಯಾವ ಗಿರಿಧಾಮ ಇದೆ, ಡಾರ್ಜಿಲಿಂಗ್ ಗಿರಿಧಾಮ ಯಾವ ರಾಜ್ಯದಲ್ಲಿದೆ, ಚಕ್ರಾತ್ ಅನ್ನೋದು ಯಾವ ಗಿರಿಧಾಮ ಯಾವ ರಾಜ್ಯದಲ್ಲಿದೆ, ಹೌದಾ. ಆಮ್ಯಾಗ ಏನಪ್ಪ ಅಂದ್ರೆ ಡಾರ್ಜಿಲಿಂಗ್ ಯಾವ ನೈನಿತಾಲ್ ಎಲ್ಲಿದೆ. ಈ ರೀತಿ ಕ್ವಶನ್ ಪೇಪರ್ನಾಗ ಏನು ಬರ್ಬೋದು ನಮಗೆ ಪೊಲೀಸ್ ಎಕ್ಸಾಮ್ದಲ್ಲಿ ಏನು ಮಾಡ್ಬೋದು ಕ್ವಶನ್ ಪೇಪರ್ ಒಳಗೆ ಈ ರೀತಿ ಕ್ವಶನ್ನ ಕೇಳ್ಬೋದು. ಒಂದು ಏನಪ್ಪ ಅಂದ್ರೆ ಗಿರಿಧಾಮ ಹೆಸರು ಕೊಡ್ಬೋದು, ಯಾವ ರಾಜ್ಯ ಅಂತ ಕೇಳ್ಬೋದು. ಇಲ್ಲ ಯಾವ ಏನಪ್ಪ ಅಂತಂದ್ರೆ ರಾಜ್ಯ ಕೊಟ್ಟು ಯಾವ ಗಿರಿಧಾಮ ಇದೆ ಅಂತ ಕೇಳ್ಬೋದು. ಅದಕ್ಕೆ ನಾವೇನಾಗಿರ್ಬೇಕಂದ್ರೆ ಎಲ್ಲ ಗಿರಿಧಾಮಗಳು ತಿಳ್ಕೊಂಡಿರ್ಬೇಕು. ಪ್ರತಿಯೊಂದು ಏನಾಗಂದ್ರೆ ರೆಡಿ ಇರಬೇಕಿಲ್ಲ ಅದ್ರಾಗ ರೀ. ಅದಕ್ಕೆ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರದಾಗ ಚಕ್ರಾತ್ ಕಂಡು ಬರುತ್ತೆ. ಜಮ್ಮು ಕಾಶ್ಮೀರದಾಗ ಗಿರಿಧಾಮ ಯಾವುದಪ್ಪ ಅಂದ್ರೆ ಚಕ್ರಾತ್ ಕಂಡು ಬರುತ್ತೆ. ಚಕ್ರಾತ್ ಇರ್ಬೋದು, ಮಸೂರ್ ಇರ್ಬೋದು, ಆಮ್ಯಾಗ ಏನಪ್ಪ ಅಂದ್ರೆ ರಾಣಿಕೇತ್ ಇರ್ಬೋದು. ಇವೆಲ್ಲ ಏನಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರ ಕಂಡು ಬರುವಂಥವು ಏನಪ್ಪ ಅಂತಂದ್ರೆ ಇವು ಅಲ್ಲಿ
ಗಿರಿಧಾಮಗಳಂತ ನಾವು ಕರಿತೀವಿ. ಮತ್ತು ಹಿಮಾಚಲ ಪ್ರದೇಶದಾಗ ಯಾವ ಕಂಡು ಬರ್ತಾವೆ ಅಂದರೆ ಶಿಮ್ಲಾ ಅಂತ ಕಂಡು ಬರುತ್ತೆ. ಮತ್ತು ಡಹಲ್ ಓಷನ್ ಬರುತ್ತೆ. ಡಹಲ್ ಓಷಿ ಎಲ್ಲಿದೆ ಅಂತ ಭಾಳ ಇಂಪಾರ್ಟೆಂಟ್ ಅಂದ್ರೆ ಡಹಲ್ ಓಷಿ ಎಲ್ಲಿದೆ ಅಂತ ಡಹಲ್ ಓಷನ್ ಹಿಮಾಚಲ ಪ್ರದೇಶದಾಗ ಕಂಡು ಬರುತ್ತೆ. ಮತ್ತು ಶಿಮ್ಲಾ ಎಲ್ಲಿದೆ ಅಂತಂದ್ರೆ ಅದು ಕೂಡ ಏನಪ್ಪ ಅಂದರೆ ಹಿಮಾಚಲ ಪ್ರದೇಶದಾಗ ಕಂಡು ಬರುತ್ತೆ. ಮತ್ತು ಉತ್ತರಾಖಂಡದಾಗ ನೈನಿತಾಲ ಭೀಮ್ತಾಲ್ ಬರ್ತಾವೆ. ಉತ್ತರಾಖಂಡ ರಾಜ್ಯದಾಗ ನೈನಿತಾಲ್ ಮತ್ತು ಭೀಮ್ತಾಲ್ ಅಂತೇಳಿ ಏನಂದ್ರೆ ಗಿರಿಧಾಮಗಳು ಕಂಡು ಬರ್ತಾವೆ. ಮತ್ತು ಪಶ್ಚಿಮ ಬಂಗಾಳದಾಗ ಅಂದ್ರೆ ಡಾರ್ಜಿಲಿಂಗ್ ಗಿರಿಧಾಮ ಕಂಡು ಬರ್ತಾವೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಗಿರಿಧಾಮಗಳನ್ನು ಚೆನ್ನಾಗಿ ಮಧ್ಯ ಹಿಮಾಲಯದಲ್ಲಿ ಏನಪ್ಪ ಅಂದ್ರೆ ನಾವು ಇವನ್ನೆಲ್ಲ ತಿಳ್ಕೊಬೇಕಾಗಿದ್ದು ಬಹಳಷ್ಟು ಇಂಪಾರ್ಟೆಂಟ್ ನಾವು ಅಂತ ಏನು ಮಾಡ್ತೀವಿ ಕರಿತೀವಿ. ಮತ್ತು ಶಿವಾಲಯಕ್ಕೆ ಕೆಳ ಹಿಮಾಲಯ ಶಿವಾಲಯಕ್ಕೆ ಬೆಟ್ಟಗಳನ್ನು ಕರಿತೇವೆ. ಶಿವಾಲಯಕ್ಕೆ ಬೆಟ್ಟಗಳು ಅಂದ್ರೆ ಶಿವಾಲಯಕ್ಕೆ ಬೆಟ್ಟಗಳೇನಪ್ಪ ಅಂತಂದ್ರೆ ಅಲ್ಲಿ ಡೆಹ್ರಾಡೂನ್ ಬರ್ತಾವೆ. ಅದ್ರಾಗ ಡೆಹ್ರಾಡೂನ್, ಪಾಟ್ಲಿ, ಕೋಟ್ಲಾ ಅಂತೇಳಿ ಏನಪ್ಪ ಅಂತಂದ್ರೆ ಚೌಕಾಂಬ ಅಂತೇಳಿ ಕೆಳ ಹಿಮಾಲಯದಲ್ಲಿ ಏನು ಮಾಡ್ತಾವೆ ಅಂತಂದ್ರೆ ನಾವು ಕಾಣ್ಬೋದು. ಮತ್ತು ಇನ್ನೊಂದು ಏನಂತಂದ್ರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಂತ ನಾವು ಅದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್. ಪಶ್ಚಿಮ ಘಟ್ಟಗಳಿಗೆ ಏನಾಗ ಅಂತಂದ್ರೆ ಅವು 1600 ಕಿಲೋಮೀಟ್ರ್ ಒಳಗೊಂಡಿದೆ. ಮತ್ತು ಏನಪ್ಪ ಅಂದ್ರೆ ಪೂರ್ವ ಘಟ್ಟಗಳಂದ್ರೆ 800 ಕಿಲೋಮೀಟ್ರ್ ಇದೆ. ಅದೇನಪ್ಪ ಅಂದ್ರೆ ಪಶ್ಚಿಮ ಘಟ್ಟ 1600 ಕಿಲೋಮೀಟ್ರ್ ಇದ್ರೆ ಅಂತಂದ್ರೆ ಹಬ್ಬಿಕೊಂಡ್ರೆ, ಇದು ಪೂರ್ವ ಘಟ್ಟಗಳು ಅಂತಂದ್ರೆ 800 ಕಿಲೋಮೀಟ್ರನ್ನ ಹಬ್ಬಿಕೊಂಡೈತಿ. ಎಲ್ಲಿಂದ ಪಶ್ಚಿಮ ಘಟ್ಟಗಳಿಗೆ ಪೂರ್ವ ಘಟ್ಟಗಳಿಗೆ ವ್ಯತ್ಯಾಸವೇನು ತಿಳ್ಕೊಬೇಕಂದ್ರೆ, ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗೆ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಇದೇನಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳು ತಪತಿ ನದಿಯಿಂದ ಹಿಡ್ಕೊಂಡು ಆಮೇಲೆ ಏನಪ್ಪ ಅಂತಂದ್ರೆ ಇದು ತಮಿಳುನಾಡು ಕನ್ಯಾಕುಮಾರಿವರೆಗೆ ಹಬ್ಬಿಕೊಂಡೈತಿದೆ. ಯಾವುದು ಪಶ್ಚಿಮ ಘಟ್ಟಗಳು. ಮತ್ತು ಪೂರ್ವ ಘಟ್ಟ ಎಲ್ಲಿಂದ ಹಬ್ಬಿಕೊಂಡದಪ್ಪ ಅಂತಂದ್ರೆ ಇದು ಏನಾಗೈತೆ ಅಂದ್ರೆ ಒರಿಸ್ಸಾದ ಮಹಾನದಿಯಿಂದ ಹಿಡ್ಕೊಂಡು ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಕೂಡ ಇದು ಹಬ್ಬಿಕೊಂಡೈತಿ. ಅದು 1600 ಕಿಲೋಮೀಟ್ರು, ಇದು 800 ಕಿಲೋಮೀಟ್ರು. ಇದು ಏನಪ್ಪ ಅಂದ್ರೆ ತಪತಿ ನದಿಯಿಂದ ತಮಿಳುನಾಡು ಕನ್ಯಾಕುಮಾರಿ ಪಶ್ಚಿಮ ಘಟ್ಟ. ಪೂರ್ವ ಘಟ್ಟ ಯಾವಪ್ಪ ಅಂದ್ರೆ ಏನಾಗೈತೆ ಅಂದ್ರೆ ಅದು ಕೂಡ ಏನಾಗೈತೆ ಅಂದ್ರೆ ನಾವು ಒರಿಸ್ಸಾದಿಂದ ಹಿಡ್ಕೊಂಡು ಮಹಾನದಿಯಿಂದ ಹಿಡ್ಕೊಂಡು ದಕ್ಷಿಣದಲ್ಲಿ ತಮಿಳುನಾಡು ಕನ್ಯಾಕುಮಾರಿವರೆಗೆ ಹಬ್ಬಿಕೊಂಡೈತೆ ಅಂತ ತಿಳ್ಕೊಬೇಕು. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಶಿಖರಗಳು ಇಂಪಾರ್ಟೆಂಟ್ ರೀ. ಪಶ್ಚಿಮ ಘಟ್ಟ ದೊಡ್ಡ ಶಿಖರ ಯಾವುದು ಮತ್ತು ಪೂರ್ವ ಘಟ್ಟದಲ್ಲಿ ಶಿಖರ ದೊಡ್ಡದು ಯಾವುದು ಅಂತ ಕೇಳ್ತಾರೆ. ಒಮ್ಮೆ ಟಿ ಟಿ ಎಕ್ಸಾಮ್ದಾಗ ಏನೋ ಕೇಳಿದ್ರೆ ಕಾಣಿಸುತ್ತೆ. ಟಿ ಶಿಕ್ಷಕರ ನೇಮಕಾತಿಯಲ್ಲಿ ಟಿ ಟಿಯಲ್ಲಿ ಏನು ಕೇಳಿದಾರೆ ಅಂತಂದ್ರೆ ಪೂರ್ವ ಘಟ್ಟದಲ್ಲಿ ಅತಿ ದೊಡ್ಡ ಶಿಖರ ಯಾವುದು ಅಂತ ಕೇಳಿದರು. ಪೂರ್ವ ಘಟ್ಟದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಅತಿ ದೊಡ್ಡ ಶಿಖರ ಯಾವುದಪ್ಪ ಅಂತಂದ್ರೆ ಆನೆಮೋಡಿ ಶಿಖರ ಅಂತ ನಾವು ಏನು ಮಾಡ್ತೀವಿ ಕರಿತೀವಿ. ಮತ್ತು ಪೂರ್ವ ಘಟ್ಟದಲ್ಲಿ ದೊಡ್ಡ ಶಿಖರ ಯಾವುದಪ್ಪ ಅಂದ್ರೆ ಆರ್ಮಕೊಂಡ ಅಂತ ಕರಿತೀವಿ. ಪೂರ್ವ ಘಟ್ಟದಲ್ಲಿ ದೊಡ್ಡ ಶಿಖರ ಆರ್ಮಕೊಂಡ. ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಅತಿ ದೊಡ್ಡ ಶಿಖರ ಯಾವುದಪ್ಪ ಅಂತಂದ್ರೆ ನಾವು ಏನು ಕರಿತೀವಿ ಆನೆಮೋಡಿ ಶಿಖರ ಅಂತ ನಾವು ಕರಿತೀವಿ. ಮತ್ತು ಪಶ್ಚಿಮ ಘಟ್ಟಗಳು ಏನಪ್ಪ ಅಂದ್ರೆ ನಿರಂತರವಾದದ್ದು ಅವೆಲ್ಲ. ಆಮ್ಯಾಗ ಏನಪ್ಪ ಅಂತಂದ್ರೆ ಎತ್ತರವಾಗಿವೆ. ಆದರೆ ಪೂರ್ವ ಘಟ್ಟಗಳು ಎತ್ತರವಾಗಿಲ್ಲ, ನಿರಂತರವಾಗಿಲ್ಲ. ಇವು ಏನಪ್ಪ ಅಂದ್ರೆ ವ್ಯತ್ಯಾಸಗಳು ಸರಿಯಾಗಿ ಗುರುತಿಸ್ಕೋರಿ. ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ಅದ್ರಾಗಂತ KS ಎಕ್ಸಾಮ್ದವ್ರಿಗೆ ಮಾತ್ರ ಪಶ್ಚಿಮ ಘಟ್ಟಗಳ ಬಗ್ಗೆ ಸಾಕಷ್ಟು ವರದಿಗಳು ಕಾಣ್ತಾವೆ. ಕಸ್ತೂರಿಂಗನ ವರದಿ ಇವು ಏನಪ್ಪ ಅಂದ್ರೆ ಸಾಕಷ್ಟು ವರದಿಗಳದಾವ. ಅವ್ರ ಬಗ್ಗೆ KS ಅಧ್ಯಯನ ಮಾಡೋರಂತೂ ಸಾಕಷ್ಟು ತಿಳ್ಕೊಂಡಿರ್ಬೇಕು ಈ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ನದಿ ಬಗ್ಗೆ ಬರೋಣ್ರಿ. ನದಿ ಏನಪ್ಪ ಅಂದ್ರೆ ನದಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂದ್ರೆ ಪೋಟ್ಮಾಲಜಿ ಅಂತ ಕರಿತೀವಿ ನಾವು. ನದಿಗಳ ಅಧ್ಯಯನ ಮಾಡೋದಕ್ಕೆ ಏನು ಕರಿತೀವಿ ನಾವು ಪೋಟ್ಮಾಲಜಿ ಅಂತ ಕರಿತೀವಿ ನದಿಗಳ ಅಧ್ಯಯನಕ್ಕೆ. ಅದೇ ರೀತಿ ನದಿಗಳನ್ನ ಹಲವಾರು ಉತ್ತರ ಭಾರತ ನದಿಗಳು, ದಕ್ಷಿಣ ಭಾರತ ನದಿಗಳಂತ ಡಿವೈಡ್ ಮಾಡ್ಕೊತ ಬರ್ತೀವಿ ನಾವು. ಉತ್ತರ ಭಾರತ ನದಿಗಳು ಏನಪ್ಪ ಅಂದ್ರೆ ಯಾವಾಗಲೂ ಸರ್ವಕಾಲಿಕ ನದಿಗಳು. ಅಂದರೆ ಯಾವಾಗಲೂ ಏನಕ್ಕಂದ್ರೆ ಹಿಮಾಲಯ ಪರ್ವತಗಳಿಂದ ತುಂಬಿ ಅವೇನಪ್ಪ ಅಂದ್ರೆ ಕರಗಿ ಹಿಮಾಲಯ ಪರ್ವತಗಳಿಂದ ನದಿ ಯಾವಾಗಲೂ ಸರ್ವಕಾಲಿಕ ನದಿ. ದಕ್ಷಿಣ ಭಾರತನ ಮೈ ಮೇಲೆ ಡಿಪೆಂಡ್ ಆಗಲ್ಲ ದಕ್ಷಿಣ ಭಾರತ ರಾಜ್ಯಗಳೆಲ್ಲ. ಯಾಕಂದ್ರೆ ಮಳೆ ಮ್ಯಾಗ ಅವಲಂಬಿತರಾಗಿಂದ ದಕ್ಷಿಣ ಭಾರತಗಳು ಏನಾಗ್ಯಾವ ಅಂತಂದ್ರೆ ಮಳೆ ಮ್ಯಾಗ ಅವಲಂಬಿತವಾಗಿವೆ. ಇವು ಏನಪ್ಪ ಅಂದ್ರೆ ಸದಾ ಹರಿಯೋಕ್ಕಾಗೋದಿಲ್ಲ. ಉತ್ತರ ಭಾರತಗಳು ಯಾವಾಗಲೂ ಸದಾ ಹರಿಯುವ ನದಿಗಳು ಅಂತ ನಾವು ತಿಳ್ಕೊಬೋದು. ಅದೇ ರೀತಿಯಾಗಿ ನಮ್ಮ ಭಾರತದೊಳಗೆ ಏನು ಮಾಡ್ತೇವಪ್ಪ ಅಂತ ನಾವು ನದಿಗಳನ್ನು ಏನು ಮಾಡ್ತೇವೆ ಅಂದ್ರೆ ಪೂರ್ವ ಹರಿಯುವ ನದಿಗಳು ಬೇರೆ, ಪಶ್ಚಿಮ ಹರಿಯುವ ನದಿಗಳನ್ನು ಬೇರೆ ಮಾಡ್ತೇವೆ. ಹೌದಾ? ಆಮ್ಯಾಗ ಕೆಲವೊಂದು ಏನಕ್ಕ ಅಂದ್ರೆ ಬಂಗಾಳಕೊಲ್ಲಿ ಸೇರ್ತಾವೆ. ಕೆಲವೊಂದು ನದಿಗಳು ಏನಕ್ಕ ಅಂತಂದ್ರೆ ಅರಬ್ಬಿ ಸಮುದ್ರಗಳು ಸೇರ್ತಾವೆ ರೀ. ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಏನು ಕೇಳ್ತಾನಂತಂದ್ರೆ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು, ಪಶ್ಚಿಮಕ್ಕೆ ಹರಿಯುವ ನದಿಗಳು ಭಾಳ ಕನ್ಫ್ಯೂಸ್ ಮಾಡ್ತಾರೆ. ಏನಪ್ಪ ಅಂದ್ರೆ ನದಿ ಒಳಗೆ ಇಂಪಾರ್ಟೆಂಟ್ ಏನಂತಂದ್ರೆ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು ಮತ್ತು ಪಶ್ಚಿಮಕ್ಕೆ ಹರಿಯುವ ಯಾವ 4 ಆಪ್ಷನ್ಸ್ ಕೊಡ್ತಾರೆ. 4 ನದಿ ಕೊಡೋದು ಈ ಕೆಳಗಿನ ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳು, ಇಲ್ಲ ಪೂರ್ವ ಹರಿಯದೇ ಇರೋ ಪಶ್ಚಿಮಕ್ಕೆ ಹರಿಯುವ ನದಿಗಳು. ಈ ರೀತಿಯಾಗಿ ಏನು ಮಾಡ್ತಾರೆ ಅಂತಂದ್ರೆ ನಮಗೆ ಮೊದಲು ಏನು ಮಾಡ್ತಾರೆ, ಒಂದು ನದಿ ಕೇಳ್ತಿದ್ರು, ಯಾವ್ದಾರು ಒಂದು ಕೇಳ್ತಿದ್ರು. ಈಗ ಹಂಗೆ ಕೇಳ್ತಾ ಇಲ್ಲ, 4-5 ನದಿ ಕೇಳ್ತಾರೆ. ಈಗ ಅದ್ರಾಗ 1, 2, 3 ಆಪ್ಷನ್ಸ್ ಕೇಳಿದಾರೆ. ಈ ಕೆಳಗಿನ ನದಿ ಯಾವ ನದಿಯು ಪೂರ್ವಕ್ಕೆ ಹರಿಯುತ್ತವೆ ಅಂತ ಕೇಳಿ ಅಂತಂದ್ರೆ 1, 2, 3 2, 1 ಸರಿ. ಆಮ್ಯಾಗ ಏನಪ್ಪ ಅಂದ್ರೆ 4, 2, 1 ಸರಿ. ಹಿಂಗೆಲ್ಲ ಕೇಳಿ ಮಾಡ್ತಾರೆ ಅಂದ್ರೆ ಮೇಲೆ ಎಲ್ಲವೂ ಸರಿ ಅಂತೇಳಿ ಹೆಂಗೆ ಮಾಡ್ತಾರೆ ಅಂತಂದ್ರೆ ಕೇಳ್ತಾರೆ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ 1, 2 ಸರಿ, 3, 4 ಸರಿ ಹಿಂಗೆಲ್ಲ ಕೇಳ್ತಾರೆ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಎಲ್ಲ ಪ್ರತಿಯೊಂದು ನದಿಗಳನ್ನ ಏನು ಮಾಡ್ಕೊಂಡಿರ್ಬೇಕಂದ್ರೆ ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವ ಸರಿಯಾಗಿ ಏನು ಮಾಡ್ಕೊಂಡಿರ್ಬೇಕು ತಿಳ್ಕೊಂಡಿರ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ದಾಗ. ಇದು ಸಿಂಧು ನದಿ ಏನೈತಲ್ಲ, ಈ ಸಿಂಧು ನದಿ ಏನಾಗೈತೆ ಅಂತಂದ್ರೆ ಜಾಸ್ಕರ್ ಸೇನೆ ಅಂತ ಬರ್ತದೆ. ಜಮ್ಮು ಕಾಶ್ಮೀರ ಮುಖಾಂತರ ಎಂಟಗತಿ ಟಿಬೆಟನ್ ಕ್ಲಾಸ್ ಪರ್ವತ ಮುಖಾಂತರ ನಮ್ಮ ಭಾರತಕ್ಕೆ ಜಮ್ಮು ಕಾಶ್ಮೀರ ಮುಖಾಂತರ ಮೇಲಿಂದ ಜಮ್ಮು ಕಾಶ್ಮೀರ ಹರ್ಕೊಂತ ಬಂದು ಏನು ಮಾಡ್ತದಂದ್ರೆ ಇದು ಜಾಸ್ಕರ್ ಶ್ರೇಣಿ ಅಂತ ಬರುತ್ತೆ. ಜಮ್ಮು ಕಾಶ್ಮೀರ ಏನು ಕೇಂದ್ರದ ಪ್ರದೇಶದಲ್ಲ, ಜಾಸ್ಕರ್ ಶ್ರೇಣಿ ಅಂತ ಕಾಶ್ಮೀರ ಅಂತ ಬಂದು ಏನು ಮಾಡ್ತದಂದ್ರೆ ಇದು ಪಾಕಿಸ್ತಾನಕ್ಕೆ ಹೋಗ್ತತಿ ನದಿ. ಪಾಕಿಸ್ತಾನಕ್ಕೆ ಮುಖಾಂತರ ಏನು ಮಾಡ್ತದಂದ್ರೆ ಇದು ಅರಬ್ಬಿ ಸಮುದ್ರಕ್ಕೆ ಸೇರೋದನ್ನು ನಾವು ಕಾಣ್ಬೋದು. ಇದು ಯಾವುದಪ್ಪ ಅಂತಂದ್ರೆ ಇದು ಸಿಂಧು ನದಿ. ಇನ್ನು ಸಿಂಧು ನದಿ ಏನು ಇಂಪಾರ್ಟೆಂಟ್ ಅಂದ್ರೆ ಸಿಂಧು ನದಿಗಳು ಏನಪ್ಪ ಅಂದ್ರೆ ಉಪನದಿಗಳು ಅದಾವ್ರಿ. ಅಂದರೆ ಯಾವುದಪ್ಪ ಅಂದ್ರೆ ಒಂದು ಜೀಲಮ್ಮ,
ಚಿನಾಬ, ರಾವಿ, ಬಿಯಾಸ್, ಸಟ್ಲೇಜ್ ಅಂಥೇಳಿ. ಜೀಲಂ, ಆಮ್ಯಾಗ ರಾವಿ, ಬಿಯಾಸ್, ಸಟ್ಲೇಜ್ ಅಂತೇಳಿ ಏನು ಮಾಡ್ತೇವೆ ಅಂತಂದ್ರೆ ಉಪನದಿಗಳನ್ನು ಕಾಣ್ತೇವೆ. ಇದ್ರಾಗ ಇಂಪಾರ್ಟೆಂಟ್ ಏನಂತ ಕೇಳ್ತಾರೆ ಅಂತಂದ್ರೆ ಈ ಜೀಲಂ, ಚಿನಾಬ, ರಾವಿ, ಬಿಯಾಸ್, ಸಟ್ಲೇಜ್ ಏನು ಅದಾವಲ್ಲ, ಈ ನದಿಯೊಳಗೆ ಯಾವುದು ಇದ್ರೊಳಗೆ ಯಾವ ನದಿ ಭಾರತದಲ್ಲಿ ಹುಟ್ಟಿಲ್ಲ ಅಂತ ಕೇಳ್ತಾರೆ. ಇದ್ರಾಗ ಯಾವ ನದಿ ಹುಟ್ಟಿಲ್ಲ ಅಂತಂದ್ರೆ ಸಟ್ಲೇಜ್ ನದಿ ಹುಟ್ಕೊಂಡಿಲ್ಲ ರೀ. ಇದು ಏನಾದ್ರು ಟಿಬೆಟನ್ ರಾಕ್ಷಸ ಸರೋವರದಾಗ ಹುಟ್ಕೋತೈತಿ. ಹಿಂಗಾಗಿ ಏನಕತ್ತಂತಂದ್ರೆ ಇದು ಟಿಬೆಟ್ನಲ್ಲಿ ಹುಟ್ಕೊಳ್ಳೋದ್ರಿಂದ ಏನಕತ್ತಂತಂದ್ರೆ ಇದೊಂದು ನಮ್ಮ ಭಾರತದ ಹುಟ್ಟುವಂಥ ನಾವು ಹುಟ್ಟಿಲ್ಲ ಅಂತ ಹೇಳ್ಬೋದು. ಉಳಿಕೆದೆಲ್ಲ ನಾವು ಭಾರತ ಹುಟ್ಕೊಂಡವ್ರಿ ನದಿಗಳು. ಅದು ಉಪನದಿ, ಸಿಂಧು ನದಿ ಉಪನದಿಗಳು ಏನಂತಂದ್ರೆ ಎಲ್ಲವೂ ಏನಾಗ್ಯಾವಪ್ಪ ಅಂತಂದ್ರೆ ನಮ್ಮ ಭಾರತ ಹುಟ್ಕೊಂಡ್ರೆ ಇದು ಏನಾಗೈತೆ ಅಂದ್ರೆ ಇದು ಒಂದು ಮಾತು ನದಿ ಏನಾಗಿಲ್ಲ ಅಂತಂದ್ರೆ ಹುಟ್ಟಿಲ್ಲ ಅಂತ ನಾವು ಹೇಳ್ಬೋದು. ಮತ್ತು ಏನಪ್ಪ ಅಂದ್ರೆ ಇದೇನಪ್ಪ ಅಂದ್ರೆ ಸಿಂಧು ನದಿ ಏನೋ ಒಪ್ಪಂದ ಐತಲ್ಲ, ಭಾರತ ಪಾಕಿಸ್ತಾನ ಸಿಂಧು ನದಿ ಒಪ್ಪಂದ ಮಾಡಿ ನೋಡಿರ್ಬೋದು ನಾವು. ಭಾರತ ಮತ್ತು ಏನಪ್ಪ ಅಂದ್ರೆ ಪಾಕಿಸ್ತಾನ ಯುದ್ಧ ನಡೆದಾಗ ಏನಾಗೈತೆ ಅಂತಂದ್ರೆ ಎಷ್ಟೋ ಘಟನೆ ಯಾವ್ದು ಕೇಳ್ಬೋದು. ನಾವು ಏನೋ ಸಿಂಧು ನದಿ ಏನು ಮಾಡ್ತೀವಿ ನಿಮ್ಗೆ ಬಂದ್ ಮಾಡ್ತೀವಿ ಅಂತೇಳಿ ಇದು ಮಾಡಿದ್ರು. ಹಂಗೆ ಏನಪ್ಪ ಅಂದ್ರೆ ನಮ್ಮ ಏನಪ್ಪ ಅಂದ್ರೆ ಸಿಂಧು ನದಿ ಏನಪ್ಪ ಅಂದ್ರೆ ಬಹಳಷ್ಟು ನಮ್ಮ ಭಾರತ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಮತ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ನಾವು ಗಂಗಾ ನದಿ ಅಂತ ಕರಿತೀವಿ. ಗಂಗಾ ನದಿಯಲ್ಲಿ ಹುಟ್ಕೋತಂದ್ರೆ ಗಂಗೋತ್ರಿಯಲ್ಲಿ ಹುಟ್ಕೋತೈತೆ. ಗಂಗೋತ್ರಿ ಉತ್ತರ ಕನ್ನಡ ಏನಪ್ಪ ಅಂದ್ರೆ ಗಂಗೋತ್ರಿ ಹುಟ್ಕೊತೈತಿ. ಈ ಗಂಗಾ ನದಿ ಏನು ಮಾಡ್ತತ್ತಪ್ಪ ಅಂತಂದ್ರೆ ಗಂಗಾ ನದಿ ಹರ್ಕೋಂತ ಎಲ್ಲಿ ಹೋಗ್ತಂದ್ರೆ ಇದು ಗಂಗಾ ನದಿ ಅಲಕ್ನಂದ ಮತ್ತು ಭಗೀರಥಿ ಅಂತೇಳಿ. ಅಲಕ್ನಂದ ಮತ್ತು ಭಗೀರಥಿ ಅಂತ ಎರಡು ಹಿಮ ಪ್ರವಾಹಗಳಿಂದ ಏನು ಕೂಡ್ಕೊಂಡು ಏನು ಮಾಡ್ತದಂದ್ರೆ ಅಲಕ್ನಂದ ಮತ್ತು ಭಗೀರಥಿ ನದಿಗಳು ಎರಡು ಹಿಮಾಲಯ ಪರ್ವತ ಕೂಡ್ಕೊಂಡು ಏನು ಮಾಡ್ತಂದ್ರೆ ಹರಿತೈತಿ ನದಿ. ಹರಿದ್ರ ಮುಂದೆ ಏನಂತಂದ್ರೆ ಉತ್ತರ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ಎಂಟ್ರಿಯಾಗಿ ಇದೇನಕ್ಕತ್ತಂತಂದ್ರೆ ಮುಂದೆ ಪದ್ಮ ಮತ್ತು ಏನಪ್ಪ ಅಂದ್ರೆ ಇದು ಪದ್ಮ ಮತ್ತು ಅಂತ ಉಗುಳಂತಿ ಅಂತ ಹೇಳಿ ಇದಾಗಿ ಎರಡು ಸಂದಗಳು ಸೇರ್ಕೊಂಡು ಏನು ಮಾಡ್ತಾವಪ್ಪ ಅಂತಂದ್ರೆ ಇವು ನದಿ ಮುಂದೆ ಏನಕ್ಕಂದ್ರೆ ಬಾಂಗ್ಲಾ ಮುಖಾಂತರ ಏನು ಮಾಡ್ತಂದ್ರೆ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತದಂತ ನಾವು ಹೇಳ್ಬೋದು. ಮತ್ತು ಇದೇನಪ್ಪ ಅಂದ್ರೆ ಸಾಕಷ್ಟು ಇದು ಏನಪ್ಪ ಅಂದ್ರೆ ಗಂಗಾ ನದಿ ಏನಾಗೈತೆ ಅಂತಂದ್ರೆ ಇಂಪಾರ್ಟೆಂಟ್ ಏನಂತಂದ್ರೆ ಕೋಸಿ ನದಿ ಇರ್ಬೋದು. ಆಮ್ಯಾಗ ಏನಪ್ಪ ಅಂದ್ರೆ ಈಗ ಅದರ ಉಪನದಿ ಗಾಗ್ರಾ, ಆಮೇಲೆ ಚಂಬಲ್ ನದಿಗಳಿರ್ಬೋದು, ಆಮ್ಯಾಗ ದಾಮೋದರ ನದಿ ಇರ್ಬೋದು, ಎಲ್ಲ ಉಪನದಿಗಳು. ಕೋಸಿ ಏನಪ್ಪ ಅಂದ್ರೆ ಬಿಹಾರದ ಕಣ್ಣೀರು ನದಿ ಅಂತ ಏನು ಮಾಡ್ತೀವಿ ನಾವು ಅಂತಂದ್ರೆ ಇದು ಕರಿತೀವಿ ಕೋಸಿ ನದಿಯನ್ನು. ಬಿಹಾರದ ಕಣ್ಣೀರು ನದಿ ಯಾವುದು ಅಂದ್ರೆ ಕೋಸಿ ನದಿ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಗೋದಾವರಿ ನದಿ ಅಂತ ಕರಿತೀವಿ. ಗೋದಾವರಿ ನದಿ ಕೂಡ ಏನಪ್ಪ ದಕ್ಷಿಣ ಭಾರತದ ವೃದ್ಧ ನದಿ ಅಂತ ಕರೀತಾರೆ. ಮತ್ತೇನಪ್ಪ ಅಂದ್ರೆ ವೃದ್ಧ ನದಿನ ಹೌದು. ಮತ್ತು ಮಹಾರಾಷ್ಟ್ರದ ಇದೇನು ಇಲ್ಲಿ ಹುಡ್ಕೋತಂದ್ರೆ ಮಹಾರಾಷ್ಟ್ರ ನಾಸಿಕ್ ಜಿಲ್ಲೆ ಹುಡ್ಕೋತೈತಿ ರೀ ನದಿ. ಇದು ಯಾವುದು ಏನಪ್ಪ ಅಂದ್ರೆ ಗೋದಾವರಿ ನದಿ ಹುಟ್ಕೋದಿಲ್ಲಪ್ಪ ಅಂದ್ರೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಇದು ಹುಟ್ಕೋತೈತಿ ಅಂತ ನಾವು ಹೇಳ್ಬೋದು. ತ್ರಯಂಬಂಕ್ ಅಂತ ಕರಿತೀವಿ ನಾವು. ತ್ರಯಂಬಂಕದಲ್ಲಿ ನದಿ ಹುಟ್ಕೋತೈತಿ. ಇದು ಇಂಪಾರ್ಟೆಂಟ್ ಅಂದ್ರೆ ವೃದ್ಧ ನದಿ ಅಂತ ನಾವು ಏನು ಮಾಡ್ತೀವಿ ಇದನ್ನು ಕರಿತೇವೆ. ಮತ್ತು ಏನಪ್ಪ ಅಂದ್ರೆ ದಕ್ಷಿಣ ಭಾರತದ ಏನಪ್ಪ ಉದ್ದವಾದ ನದಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಕೃಷ್ಣಾ ನದಿ ಅಂತ ಕರಿತೀವಿ. ಕೃಷ್ಣಾ ನದಿ ಏನಪ್ಪ ಅಂದ್ರೆ ಇದು ಮಹಾರಾಷ್ಟ್ರ ರಾಜ್ಯದಾಗ ರೀ. ಗೋದಾವರಿನ ಮಹಾರಾಷ್ಟ್ರ ಆದ್ರೆ ಅಂತಂತ ಮಹಾರಾಷ್ಟ್ರದಾಗ ಹುಟ್ಕೊಂತಂದ್ರೆ ಇದು ಮತ್ತು ಕೃಷ್ಣಾ ನದಿ ಕೂಡ ಏನಪ್ಪ ಅಂದ್ರೆ ಮಹಾರಾಷ್ಟ್ರದಾಗ ಎಲ್ಲಿ ಅಂದ್ರೆ ಮಹಾಬಳೇಶ್ವರದಾಗ ಉಗಮ ಆಗ್ತದೆ ನದಿ. ಇದಕ್ಕೆ ಸಾಕಷ್ಟು ಉಪನದಿಗಳು ಕಾಣ್ತಾವೆ ರೀ. ಮಲ್ಲಪ್ರಭಾ ಇರ್ಬೋದು, ಘಟಪ್ರಭಾ ಇರ್ಬೋದು. ಹೌದಾ, ಇವೆಲ್ಲ ಏನಪ್ಪ ಅಂದ್ರೆ ಮಲ್ಲಪ್ರಭಾ, ಘಟಪ್ರಭಾ ಏನಪ್ಪ ಅಂದ್ರೆ ಇವೆಲ್ಲ ಏನಪ್ಪ ಭೀಮಾ ನದಿಗಳು ಇವೆಲ್ಲ ಏನಪ್ಪ ಅಂದ್ರೆ ಇವೆಲ್ಲ ಕೃಷ್ಣಾ ನದಿ ಉಪನದಿಗಳಿರ್ಬೋದು. ಈಗ ಮಲ್ಲಪ್ರಭಾ ನದಿ ಅಂತ ಸಂವತಿ ಅಂತ ನೋಡಿದ್ರೆ ನೀವು ಇಂದಿರಾ ಗಾಂಧಿ ಜಲಾಶಯ ಅಂತ, ರೇಣುಕಾ ಸಾಗರ್ ಜಲಾಶಯ ಅಂತ ನಾವು ಮಾಡ್ತೇವೆ ಅಂದ್ರೆ ಅಲ್ಲ ಅಣೆಕಟ್ಟು ಕಾಣ್ತೈತಿ ಸಂವತಿ ಒಳಗೆ. ಹೌದಾ, ನವಿಲ್ತಿರು ಡ್ಯಾಮ್ ಅಂತ ನಾವು ಕರಿತೀವಿ ಸಂವತಿ ಒಳಗೆ. ಅದೇನಪ್ಪ ಅಂತಂದ್ರೆ ಇವೆಲ್ಲ ಏನಪ್ಪ ಅಂತಂದ್ರೆ ಮಲ್ಲಪ್ರಭಾ ನದಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ದಾಗ ತಿಳ್ಕೊಂಡ್ರೆ ಪಶ್ಚಿಮ ಕರಿವು ನದಿಗಳು ಅವ್ರು ಅನ್ನೋದ್ರ ಬಗ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತವೆ. ಪಶ್ಚಿಮ ಕರಿವು ನರ್ಮದಾ ನದಿ ಇರ್ಬೋದು, ತಪ್ತಿ ನದಿ ಇರ್ಬೋದು, ಶರಾವತಿ ನದಿ ಇರ್ಬೋದು, ಕಾಳಿ ನದಿ ಇರ್ಬೋದು, ಆಮೇಲೆ ಏನಪ್ಪ ಅಂತಂದ್ರೆ ಸಬರ್ಮತಿ ಇರ್ಬೋದು, ನೇತ್ರಾವತಿ ಇರ್ಬೋದು, ಮಹದಾಯಿ ನದಿ ಇರ್ಬೋದು. ಇವೆಲ್ಲ ಏನಾಗ್ಯಾವ ಅಂದ್ರೆ ಪಶ್ಚಿಮ ಕರಿವು ನದಿಗಳಿಗ್ಯಾವ. ಆಮೇಲೆ ಇದ್ರಾಗ ಇಂಪಾರ್ಟೆಂಟ್ ಅಂದರೆ ಇವು ನದಿಗಳು ಸ್ವಲ್ಪ ನೆನ್ಬಿಟ್ಕೋಬೇಕು ನೀವು. ಪಶ್ಚಿಮ ಕರಿವು ನದಿಗಳು ಯಾವಪ್ಪ ಅಂತ ಕೇಳಿದ್ರೆ ಇವೆಲ್ಲ ನದಿಗಳನ್ನ ಏನು ಮಾಡ್ಕೋದು ಸರಿಯಾಗಿ ತಿಳ್ಕೊಂಡಿರಬೇಕು. ಈ ರೀತಿಯಾಗಿ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಒಂದು ನದಿಗಳ ಬಗ್ಗೆ ನಾವು ತಿಳ್ಕೊಬೋದು. ಮತ್ತು ಅಷ್ಟೇ ಅಲ್ಲ ಏನಪ್ಪ ಅಂತಂದ್ರೆ ಅಷ್ಟೇ ಅಲ್ಲ ಏನಪ್ಪ ಅಂತಂದ್ರೆ ಸಾಕಷ್ಟು ಏನು ತಿಳ್ಕೊಬೋದು ಅಂದ್ರೆ ನಮ್ಮ ಭಾರತದ ವಾಯುಗುಣ ಬಗ್ಗೆ ತಿಳ್ಕೊಬೇಕಾಗ್ತದೆ. ಭಾರತದ ವಾಯುಗುಣ ಏನು ಮಾಡ್ತೇವೆ ಅಂತಂದ್ರೆ ನಾವು ಋತುಗುಣ ಅನುಗುಣವಾಗಿ ಭಾರತ ಉಷ್ಣವಲಯ ವಾಯುಗುಣ ಹೊಂದಿದೆ. ನಮ್ಮ ಭಾರತ ಉಷ್ಣವಲಯದ ವಾಯುಗುಣವನ್ನು ಹೊಂದೈತೆ ಅಂತ ನಾವು ಹೇಳ್ಬೋದು. ಈ ವಾಯುಗುಣದಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದ್ರೆ ನಾವು 4 ಋತುಗಳನ್ನು ಮಾಡ್ತೇವೆ. ನಾವು ಏನು ಋತುಗಳು ಮಾಡ್ತೀವಿ ರೀ? ಒಂದು ನೈಋತ್ಯ ಮಾನ್ಸೂನ್ ಕಾಲ ಅಂತ ಮಾಡ್ತೀವಿ. ಒಂದು ಏನು ಮಾಡ್ತೇವೆ ನಾವು ಹಿಂಗಾರು ಮಳೆ ಕಾಲ ಅಂತ ಕರಿತೀವಿ, ಅದಕ್ಕೆ ಈಶಾನ್ಯ ಮಾರುತಗಳ ಕಾಲ ಅಂತ ಕರಿತಾರೆ. ಒಂದು ಚಳಿಗಾಲ ಅಂತ ಮಾಡ್ತೇವೆ, ಒಂದು ಬೇಸಿಗೆ ಕಾಲ ಅಂತ ನಾವು ಏನು ಮಾಡ್ತೇವೆ ಅಂದ್ರೆ ಕರಿತೀವಿ. ಅದ್ರೊಳಗೆ ಇಂಪಾರ್ಟೆಂಟ್ ಏನಂತಂದ್ರೆ ನೈಋತ್ಯ ಮಾನ್ಸೂನ್ಗಳ ಕಾಲ ಏನೈತೆ ಅಲ್ರಿ, ಇದು ಯಾವ ತಿಂಗಳಿಂದ ಜೂನ್ ಟು ಸೆಪ್ಟೆಂಬರ್ವರೆಗೆ ಏನು ಬಂದ್ರೆ ನೈಋತ್ಯ ಮಾನ್ಸೂನ್ಗಳ ಕಾಲ ಅಂತ ಕರಿತೀವಿ. ಅಂದ್ರೆ ಅದು ಯಾವುದಪ್ಪ ಅಂದ್ರೆ ಮುಂಗಾರು. ನಮ್ಮ ಹಳ್ಳಿ ಭಾಷೆ ಒಳಗೆ ಮುಂಗಾರು ಬಂತು ನೋಡ್ರಿ ಅಂತ ಹೇಳ್ತಾರೆ. ಈಗ ನಾವು ಹಳ್ಳಿಯೊಳಗೆ ಯಾವ್ದು ಜೂನ್ ಟು ಸೆಪ್ಟೆಂಬರ್ ಐತಲ್ಲ ಇದು ಮುಂಗಾರು ಪೀಕ್ ಅಂತ ನಾವು ಕರಿತೀವಿ, ಮುಂಗಾರು ಮಳೆ ಅಂತ ನಾವು ಕರಿತೀವಿ. ಈ ರೀತಿಯಾಗಿ ಏನು ಮಾಡ್ತಂದ್ರೆ ಪೀಕ್ ತಗೊಳಕ್ಕೆ ಮುಂಗಾರು ನಾವು ಹಳ್ಳಿ ಒಳಗೆ ಮುಂಗಾರು ಮಳೆ ಬಂತು ಅಥವಾ ಮುಂಗಾರು ಪೀಕ್ ಅಂತ ನಾವು ಹಿಂಗೆ ಹಳ್ಳಿಯೊಳಗೆ ಏನು ಭಾಷೆ ಯೂಸ್ ಮಾಡ್ತೇವಲ್ಲ, ಅದೇ ರೀತಿ ನೈಋತ್ಯ ಮಾನ್ಸೂನ್ ಕಾಲ ಅಂತ ಯಾಕೆ ಕರೆದ್ರಪ್ಪ ಅಂದ್ರೆ ನೈಋತ್ಯ ದಿಕ್ಕಿನಿಂದ ಬೀಸ್ತಾವೆ ಗಾಳಿಗಳು.
ಮಾನ್ಸೂನ್ಗಳು ಏನಕ್ಕ ಅಂದ್ರೆ ನೈಋತ್ಯಕ್ಕಿಂತ ಬೀಸುವರಿಂದ ಏನಕ್ಕಂದ್ರೆ ಇದಕ್ಕೆ ನೈಋತ್ಯ ಮಾನ್ಸೂನ್ಗಳ ಕಾಲ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇದು ಏನು ಮಾಡ್ತಂದ್ರೆ ನೈಋತ್ಯ ಮಾನ್ಸೂನ್ಗಳ ಕಾಲ ಅಂತ ಇದು ಏನು ಮಾಡ್ತಂದ್ರೆ ಸಾಕಷ್ಟು ಒತ್ತಡ ರಹಿತವಾಗಿ ಏನು ಮಾಡ್ತಂದ್ರೆ ಒತ್ತಡ ತೊಗೊಂಡು ಏನು ಮಾಡ್ತಾವ ಅಂತಂದ್ರೆ ಇದು ತೇವಾಂಶ ಪೂರಿತವಾಗಿ ಏನು ಮಾಡ್ತಂದ್ರೆ ಭಾರತಕ್ಕೆ ಎಂಟ್ರಿಯಾಗಿ ಇದೇನು ಮಾಡ್ತದೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಇದು ಈಶಾನ್ಯ ಅಂದರೆ ಇದೇನು ಮಾಡ್ತಂದ್ರೆ ಹರ್ಕೊಂತ ಏನು ಮಾಡ್ತದೆ ಅಂತಂದ್ರೆ ಪಶ್ಚಿಮ ಘಟ್ಟಕ್ಕೆ ಅಪ್ಪಳಿಸಿ ಏನು ಮಾಡ್ತದೆ ಅಂದ್ರೆ ಭಾರತದೊಳಗೆ ಇದು ಮುಂದೆ ಈಶಾನ್ಯ ಅಂತಂದ್ರೆ ಎಕ್ಸಾಂಪಲ್ ಮೇಘಾಲಯ ಅಂದರೆ ಮೌಸಿನ್ ರಾಮ್ ಅಂತ ಕರಿತೀವಲ್ಲ, ಅತಿ ಹೆಚ್ಚು ಮಳೆಯನ್ನು ಏನು ಮಾಡ್ತದೆ ಅಂದ್ರೆ ಸುರಿಸತ್ತೆ ಅಂತ ಹೇಳ್ಬೋದು ನೈಋತ್ಯ ಮಾನ್ಸೂನ್ ಕಾಲ. ಇಲ್ಲಿ ಏನಪ್ಪ ಅಂದ್ರೆ 75% ಮಳೆ ಆಕೈತ್ರಿ ಮುಂಗಾರು ಮಳೆ. ಅತಿ ಹೆಚ್ಚು ಮಳೆ ಆಗೋದು ಯಾವಾಗಪ್ಪ ಅಂತಂದ್ರೆ ಮುಂಗಾರುಗಳ ಕಾಲ, ಮುಂಗಾರು ನೈಋತ್ಯ ಮಾನ್ಸೂನ್ ಕಾಲ ಅಂತ ಕರಿತೀವಲ್ಲ, ಇಲ್ಲಿ 75% ಮಳೆ ಆಗ್ತದೆ ನಮ್ಮ ಭಾರತದೊಳಗೆ. ಇದರಿಂದ ಏನಕ್ಕಂದ್ರೆ ನಮ್ಮ ಭಾರತದೊಳಗೆ ಏನಪ್ಪ ಅಂತಂದ್ರೆ ಅತಿ ಹೆಚ್ಚು ನಮ್ಮ ಭಾರತ ಅತಿ ಹೆಚ್ಚು ಮಳೆ ಆಗೋದು ಅಂತಂದ್ರೆ ನಾವು ಮೇಘಾಲಯದ ಮೌಸಿನ್ ರಾಮ್ ಅಂತ ಏನು ಕರಿತೇವಲ್ಲ, ಇದು ಅತಿ ಹೆಚ್ಚು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥ ಒಂದು ಪ್ರದೇಶವಾಗಿತ್ತು ಅಂತ ನಾವು ಹೇಳ್ಬೋದು. ಮತ್ತು ಅದೇ ರೀತಿ ನಮ್ಮ ಕರ್ನಾಟಕ, ನಮ್ಮ ಮ್ಯಾಪ್ನಾಗ ಬಂದಿವೆ ಅಂದ್ರೆ ನಮ್ಮ ಕರ್ನಾಟಕದ ಹಂಗೆ, ನಮ್ಮ ಕರ್ನಾಟಕದೊಳಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಮಳೆ ಪಡೆಯೋದು ಯಾವುದಪ್ಪ ಅಂದ್ರೆ ಜಿಲ್ಲೆ ಯಾವುದಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಏನಪ್ಪ ಅಂದ್ರೆ ಆಗುಂಬೆ ಅಂತ ಕರಿತೀವಿ. ಒಮ್ಮೆ ಏನು ದಾಖಲೆ ಆಗಿತ್ತು ಅಂತಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯೂ ಕೂಡ ಸಾಕಷ್ಟು ಮಳೆ ಆಗೋದ್ರಿಂದ ಏನಕ್ಕಂದ್ರೆ ಸಾಕಷ್ಟು ಮಳೆ ಆಗಿತ್ತಲ್ಲಿ. ಆಮ್ಯಾಗ ಏನಪ್ಪ ಅಂತಂದ್ರೆ ಅದೇ ರೀತಿಯಾಗಿ ನಮ್ಮ ಚಿರಾಪುಂಜಿ ಅಂದ್ರೆ ಕರ್ನಾಟಕ ಚಿರಾಪುಂಜಿ ಯಾವುದಪ್ಪ ಅಂದ್ರೆ ಆಗುಂಬೆಯನ್ನು ಕರಿತೀವಿ ನಾವು. ಕರ್ನಾಟಕ ಚಿರಾಪುಂಜಿ ಅಂತ ಕರೀದು ಆಗುಂಬೆಯನ್ನು ಕರಿತೀವಿ. ಮತ್ತು ಅದಕ್ಕೆ ಹೋಗಿ ಕಚ್ಬೇಡ್ರಿ. ಏನಪ್ಪ ಅಂತಂದ್ರೆ ಅತಿ ಹೆಚ್ಚು ಮಳೆ ಆಗೋದು ಮೇಘಾಲಯದ ಮೌಸಿನ ಭಾರತದೊಳಗಾದ್ರೆ ಕರ್ನಾಟಕದಲ್ಲಿ ಯಾವುದಪ್ಪ ಅಂದ್ರೆ ಶಿವಮೊಗ್ಗದ ಆಗುಂಬೆ ಅಂತ ನಾವು ಹೇಳ್ತೀವಿ. ಮತ್ತು ಕಡಿಮೆ ಮಳೆ ಆಗೋದು ಎಲ್ರಿ ಅಂತಂದ್ರೆ ಮುಂಗಾರು ಮಳೆಗೆ ಅತಿ ಕಡಿಮೆ ಮಳೆ ಆಗೋದು ಎಲ್ಲಿಪ್ಪ ಅಂತಂದ್ರೆ ನಾವು ರಾಜಸ್ಥಾನದ ರೋಯ್ಲಿ ಅಂಥೇಳಿ, ರಾಜಸ್ಥಾನ ರಾಜ್ಯ ಏನೈತಲ್ಲ ಅಲ್ಲಿ ಅತಿ ಕಡಿಮೆ ಮಳೆ ಆಕತ್ತಲ್ಲ. ನಮ್ಮ ಭಾರತದೊಳಗೆ ಅತಿ ಕಡಿಮೆ ಮಳೆ ಆಗೋದಿಲ್ಲಪ್ಪ ಅಂತಂತಂದ್ರೆ ರಾಜಸ್ಥಾನದ ರೋಯ್ಲಿ ಅಂತ ಏನೇ ಪ್ಲೇಸ್ ಐತಲ್ಲ ಆ ರಾಜ್ಯದೊಳಗೆ ಅತಿ ಕಡಿಮೆ ದಾಖಲಾದ ಮಳೆ ಐತಿ. ಮತ್ತು ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದೊಳಗೆ ಅತಿ ಕಡಿಮೆ ಎಲ್ಲಿಪ್ಪ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅಂತ ಏನು ಕರಿತೇವಲ್ಲ, ಅಲ್ಲಿ ಕೂಡ ಏನಾಗೈತೆ ಅಂದರೆ ಮಳೆ ಪ್ರಮಾಣ ಬಹಳಷ್ಟು ಕಡಿಮೆ ನಾವು ಕಾಣಬಹುದು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಬಹಳಷ್ಟು ನಮ್ಮ ಭಾರತದಲ್ಲಿ ಈ ಮುಂಗಾರು ಮಳೆ ಕಾಲದಾಗ 75% ಮಳೆ ಆಕೈತಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಮುಂಗಾರು ಬೆಳೆಗಳನ್ನು ಬೆಳೆದು ಏನು ಮಾಡ್ತಾರೆ ರೈತರು ಸಾಕಷ್ಟು ಬೆಳೆಗಳನ್ನು ತಗೋತಾರೆ ಅಂತ ಹೇಳ್ಬೋದು. ಮತ್ತು ಈಶಾನ್ಯ ಮಾರುತಗಳ ಕಾಲ ಅಂತ ಏನು ಇಂಪಾರ್ಟೆಂಟ್ ಅಂತಂದ್ರೆ ಈಶಾನ್ಯ ಮಾರುತಗಳು ಏನಪ್ಪ ಅಂದ್ರೆ ಈಗ ಜೂನ್ ಸೆಪ್ಟೆಂಬರ್ ಮುಂಗಾರು ಮಳೆ ಆದರೆ ಅಕ್ಟೋಬರ್ ಟು ನವಂಬರ್ ಇದೇನಪ್ಪ ಅಂದ್ರೆ ಹಿಂಗಾರು ಮಳೆ ಕಾಲ ಅಂತ ಕರಿತೀವಿ. ಇದೇನಪ್ಪ ಅಂತಂದ್ರೆ ಹಿಂಗಾರು ಮಳೆ ಕಾಲದಲ್ಲಿ ಇಲ್ಲಿ ಮುಖ್ಯವಾಗಿ ಏನು ಇಂಪಾರ್ಟೆಂಟ್ ಅಂತಂತಂದ್ರೆ ಇಲ್ಲಿ ಏನಪ್ಪ ಅಂದರೆ ಈಶಾನ್ಯ ಮಾರುತಗಳ ಕಾಲ ಅಂತ ಕರೀತಾರೆ. ಅಂದರೆ ಈಗ ಏನು ನೈಋತ್ಯ ಮಾನ್ಸೂನ್ಗಳು ಏನು ಬೀಸ್ಕೊಂತ ಏನು ಹೋಗಿತ್ತಲ್ಲ ಅದೇ ಏನು ಮಾಡ್ತಂದ್ರೆ ಈಶಾನ್ಯ ದಿಕ್ಕಿನಿಂದ ಮತ್ತೆ ಮರಳಿ ಬರುತ್ತೆ ರೀ. ಈಶಾನ್ಯ ದಿಕ್ಕಿಗೆ ಹೋಗಿ ಮತ್ತೆ ಏನು ಮಾಡ್ತಂದ್ರೆ ಅದು ಮರಳಿ ಬರುತ್ತೆ. ಹಿಂಗೆ ಮರಳಿ ಬರೋದಂತ ಏನಕ್ಕಂದ್ರೆ ಅದು ಈಶಾನ್ಯ ಮಾರುತಗಳ ಕಾಲ. ಅಂದರೆ ಈಶಾನ್ಯ ದಿಕ್ಕಿನಿಂದ ಅದು ಗಾಳಿ ಮಾನ್ಸೂನ್ಗಳು ಬೀಸೋದ್ರಿಂದ ಈಶಾನ್ಯ ಮಾರುತಗಳ ಕಾಲ ಅಂತ ನಾವು ಏನು ಮಾಡ್ತೀವಿ. ಅವಾಗ ಏನಕ್ಕಂದ್ರೆ ನಮ್ಮ ಭಾರತದೊಳಗೆ ಅಂದ್ರೆ ಅಂತಂದ್ರೆ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. 13% ಏನೋ ಮಳೆ ಆಗುತ್ತೆ ನಮ್ಮ ಭಾರತದೊಳಗೆ. ಆಮ್ಯಾಗ ಏನಪ್ಪ ಅಂತಂದ್ರೆ ಅವಾಗೆಲ್ಲ ತಮಿಳುನಾಡಿನ ಆಮ್ಯಾಗ ಈ ಕಡೆ ಎಲ್ಲ ಏನಪ್ಪ ಅಂದ್ರೆ ಸ್ವಲ್ಪ ಮಳೆ ಪ್ರಮಾಣ ಏನಕ್ಕಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಮತ್ತು ಇದಕ್ಕೆ ಏನಪ್ಪ ಅಂತಂದ್ರೆ ಹಿಂಗಾರು ಮಳೆ ಕಾಲ ಅಂತ ನಾವು ಕರಿತೀವಿ. ಅದೇ ರೀತಿ ಇನ್ನೊಂದು ನೋಡ್ಕೋಬೇಕು ಏನು ಟಾಪಿಕ್ ಅಂತಂದ್ರೆ ಚಳಿಗಾಲ ಅಂತ ನಾವು ಕರಿತೀವಿ. ಚಳಿಗಾಲ ಏನು ರೀ, ಚಳಿಗಾಲ ನಮ್ಮ ಭಾರತದಾಗ ಯಾಕೆ ಚಳಿಗಾಲ ಅವಾಗ ನಾವೆಲ್ಲರೂ ಡಿಸೆಂಬರ್ ಟು ಫೆಬ್ರವರಿ ಅಂತ ಕರಿತೀವಿ ನಾವು. ಡಿಸೆಂಬರ್ ಟು ಫೆಬ್ರವರಿ ಏನಪ್ಪ ಅಂದ್ರೆ ಭಾಳಷ್ಟು ಚಳಿಗಾಲ ಇರುತ್ತೆ ನಮ್ಮ ಭಾರತದೊಳಗೆ. ಯಾಕೆ ಚಳಿಗಾಲ ಇರ್ತದೆ ಅಂದ್ರೆ ನಾವು ಮೊದಲೇ ಭಾರತ ಅನ್ನೋದು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ ಅಂತ ಹೇಳಿ ನಮಗೆ. ಭಾರತ ಏನಪ್ಪ ಅಂದ್ರೆ ಉತ್ತರಾರ್ಧ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ ಅಂತ ಹೇಳಿ. ಅಂದರೆ ನಮ್ಮ ಭಾರತ ಉತ್ತರಾರ್ಧ ಗೋಳಾರ್ಧದಲ್ಲಿ ಇರುವುದರಿಂದ ನಾವು ಏನಪ್ಪ ಅಂದ್ರೆ ದಕ್ಷಿಣ ಗೋಳಾರ್ಧದ ಸಾಕಷ್ಟು ದೇಶಗಳದಾವೆ, ಉತ್ತರ ಗೋಳಾರ್ಧದಲ್ಲಿ ಭಾಳಷ್ಟು ದೇಶ ಇದಾವೆ. ಉತ್ತರ ಗೋಳಾರ್ಧದಲ್ಲಿ ನಮ್ಮ ಭಾರತ ಬರ್ತದೆ. ಸೂರ್ಯನ ಕಿರಣಗಳು ಏನಕ್ಕಾವು ಅಂತಂದ್ರೆ ಉತ್ತರ ಗೋಳಾರ್ಧದಲ್ಲಿ ಏನಾಗಿರಲ್ಲ ಅಂತಂದ್ರೆ ಆ ಟೈಮ್ನಾಗ ನೇರವಾಗಿ ಬೀಳೋದಿಲ್ಲ. ಆ ನೇರವಾಗಿ ಬೀಳದೇ ಇರುವ ಕಾರಣದಿಂದ ಏನಾಗುತ್ತೆ ಅಂದ್ರೆ ನಮ್ಮ ಭಾರತದಲ್ಲಿ ಏನಾಗುತ್ತೆ ಅಂತಂದ್ರೆ ಬೀಳೋ ಕಾರಣದಿಂದ ನಮ್ಗೆ ಚಳಿಗಾಲ ಜಾಸ್ತಿ ಇರುತ್ತೆ. ಆ ದಕ್ಷಿಣ ಗೋಳಾರ್ಧದಾಗ ಏನಾಗುತ್ತೆ ದೇಶಗಳದಾವಲ್ಲ ಅಲ್ಲಿ ಏನಾಗಿರ್ತದೆ ಅಂದ್ರೆ ಅಲ್ಲಿ ಯಾಕೆ ಬೇಸಿಗೆ ಕಾಲ ಆಗಿರುತ್ತೆ ಅಂದ್ರೆ ಅಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಿರ್ತಾವೆ ದಕ್ಷಿಣ ಗೋಳಾರ್ಧ ದೇಶದಲ್ಲಿ. ಆದರೆ ನಮ್ಮ ಭಾರತದಲ್ಲಿ ನಮ್ಮ ಏನಾಗುತ್ತೆ ನಮ್ಮ ದೇಶದೊಳಗೆ ಏನಾಗುತ್ತೆ ಅಂದ್ರೆ ಚಳಿಗಾಲ ಇದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಏನಾಗುತ್ತೆ ಅಂತಂದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಅಲ್ಲಿ ಬೇಸಿಗೆ ಕಾಲ ಇರ್ತೈತಿ. ಅವ್ರು ಬಿಸಿಲು ಅಂತಿರ್ತಾರೆ, ನಾವೇನು ಮಾಡ್ತೇವೆ ಚಳಿ ಅಂತಿರ್ತೇವೆ. ಅದ ಉಲ್ಟಾ ಏನಪ್ಪ ಅಂತಂದ್ರೆ ಅದೇನು ಉಲ್ಟಪ್ಪ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಭಾರತದೊಳಗೆ ಏನಪ್ಪ ಅಂತಂದ್ರೆ ಅತಿ ಹೆಚ್ಚು ಚಳಿ ಇರೋದು ಎಲ್ಲಿಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರ ಡ್ರಾಸ್ ಅಂತ ಏನು ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಅಲ್ಲಿ ಡ್ರಾಸ್ ಅಂತ ಬರುತ್ತೆ. ಅತಿ ಹೆಚ್ಚು ಚಳಿ ಇರಲಿ ಅಲ್ಲಿ ನಮ್ಮ ಭಾರತದೊಳಗೆ ಆಯ್ತಾ. ಅಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಚಳಿ ಇರ್ತೈತಿ. ನಿಮ್ಗೆ ಗೊತ್ತೈತೆ ಎಲ್ಲ ಹಿಮಾಲಯ ಪರ್ವತಗಳು ಇರೋದ್ರಿಂದ ಮತ್ತು ಚಳಿಗಾಲ ಕಾಮನ್ ಆಗಿ ಇರುತ್ತೆ ಜಾಸ್ತಿ. ಅಲ್ಲಿ ಏನಂತ ಟೆಂಪ್ರೇಚರ್ ಏನಪ್ಪ ಅಂದ್ರೆ ಹಿಮಾಲಯ ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ನಮ್ಗೆ ಜಾಸ್ತಿ ಇರುವುದನ್ನು ನಾವು ಕಾಣ್ಬೋದು. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಮತ್ತು ಬೇಸಿಗೆ ಕಾಲ ಅಂದ್ರೆ ಅದು ಉಲ್ಟಾ. ಅದೇನು ಉಲ್ಟಾ ಅಂತಂದ್ರೆ ನಮ್ಮ ಭಾರತ ಉತ್ತರ ಗೋಳಾರ್ಧ ದಕ್ಷಿಣ ಗೋಳಾರ್ಧ ಅಂತ ಕರಿತೀವಲ್ಲ ಅವಾಗ ಉಲ್ಟಾ ಆಗತ್ತವೆ. ಅಂದ್ರೆ ನಾವು ಏನಾಗಿರ್ತದೆ ಚಳಿಗಾಲದಾಗ ಏನಾಗ್ತಂದ್ರೆ ನಮ್ಗೆ ಸೂರ್ಯನ ಕಿರಣ ನೇರವಾಗಿ ಬಿದ್ದಿಲ್ಲ ಅಂತ ಹೇಳಿನಿ. ಅದೇ ಬೇಸಿಗೆ ಕಾಲದಾಗ ಚಳಿಗಾಲದಾಗ ಏನಾಗಿರ್ತವೆ ಅಂತಂದ್ರೆ ನಮಗೆ ನೇರವಾಗಿ ಬಿದ್ದಿಲ್ಲ. ಬೆಳೆದೇ ಇರೋ ಕಾರಣ ನಮಗೆ ಬಿಸಿಲು ಜಾಸ್ತಿ ಇರುತ್ತೆ. ಅವು ಏನು ದಕ್ಷಿಣ ಗೋಳಾರ್ಧ ಇರ್ತದೆ ಅಲ್ರಿ ಅಲ್ಲಿ ನೇರವಾಗಿ ಬಿದ್ದು ಅಲ್ಲಿ ಏನಾಗಿರ್ತವೆ ಅಂತಂದ್ರೆ ನೇರವಾಗಿ ಅಲ್ಲಿ ಬಿದ್ದಿರಲ್ಲ, ಅಲ್ಲಿ ಚಳಿಗಾಲ. ಅವ್ರು ಚಳಿಗಾಲ ಇದ್ದಾಗ ನಾವು ಬೇಸಿಗೆ ಕಾಲ, ನಾವು ಬೇಸಿಗೆ ಕಾಲ ಇದ್ದಾಗ ಅವ್ರು ಚಳಿಗಾಲ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಚಳಿಗಾಲವನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ನಾವು ಏನು ಮಾಡ್ಬೋದು ಕಾಣ್ಬೋದು.
ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಬೇಸಿಗೆ ಕಾಲ ಅಂತ ಕರಿತೇವೆ. ಬೇಸಿಗೆ ಕಾಲ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಡಿಸೆಂಬರ್ ಫೆಬ್ರವರಿ ಯಾವ್ದು ಅಂತಂದ್ರೆ ಮಾರ್ಚ್ ಟು ಮೇ ಮಟ ನೋಡಿ ಬೇಸಿಗೆ ಕಾಲ ಅಂತ ಕರಿತೀವಿ. ನೋಡ್ತಿರ್ಬೋದು ಬೇಸಿಗೆ ಕಾಲ ಎಲ್ಲರೂ ನೀರು ಕುಡಿಯೋದು, ಆಮೇಲೆ ಬಿಸಿಲು ಅನ್ನೋದು ಈ ರೀತಿ ಹೀಟ್ ಜಾಸ್ತಿ ಆಮೇಲೆ ಏನಪ್ಪ ಅಂದ್ರೆ ಆಗೋದ್ರಿಂದ ಏನಾಗತ್ತಂದ್ರೆ ಆಗಿನ ಮೂಮೆಂಟ್ನಾಗ ಏನಾಗತ್ತಂದ್ರೆ ಬಿಸಿಲು ಇರುವುದರಿಂದ ನಾವು ಏನು ನೋಡ್ಬೇಕಾಗತ್ತಂತಂದ್ರೆ ಆಗಿನ ಟೈಮ್ನಾಗ ಯಾಕೆ ಆಕತ್ತಂದ್ರೆ ಹೇನಲ್ಲ ಈಗ ಉತ್ತರ ಗೋಳ ದಕ್ಷಿಣ ಗೋಳದ ಹೇನಲ್ಲ ಇದೇ ಕಾರಣ ಅಂತ ನಾನು ಹೇಳ್ತೇನೆ. ಮತ್ತು ಅವಾಗ ಜಾಸ್ತಿ ಬಿಸಿಲು ಎಲ್ಲಿರ್ತದೆ ರಾಜಸ್ಥಾನ ಗಂಗಾನಗರ ಜಿಲ್ಲೆ, ಅಲ್ಲಿ ಸಾಕಷ್ಟು ಬಿಸಿಲು ಇರ್ತೈತಿ. ಆಮ್ಯಾಗ ಏನಪ್ಪ ಅಂದ್ರೆ ಭಾರತದೊಳಗೆ ಅತಿ ಹೆಚ್ಚು ಉಷ್ಣಾಂಶ ಇರೋದು ಎಲ್ಲಿಪ್ಪ ಅಂತಂದ್ರೆ ರಾಜಸ್ಥಾನ ಗಂಗಾನಗರ ಜಿಲ್ಲೆ ಒಳಗೆ ಅಂತ ನಾವೇನು ಮಾಡ್ತೀವಿ ಕರಿತೇವೆ. ಹಂಗೆ ಕರ್ನಾಟಕ ಬಂದೀವಪ್ಪ, ಕರ್ನಾಟಕ ಎಲ್ಲಿ ಆಯಿತು ಅಂದ್ರೆ ರಾಯಚೂರು ಜಿಲ್ಲೆ. ನಮ್ಮ ಕರ್ನಾಟಕದ ಯಾವ ಜಿಲ್ಲೆ ಒಳಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶ ಕಾಣ್ತೇವೆ ಅಂದ್ರೆ ಆ ಟೈಮ್ನಾಗ ಬೇಸಿಗೆ ಕಾಲದಲ್ಲಿ ರಾಯಚೂರು ಜಿಲ್ಲೆಯನ್ನು ಅತಿ ಹೆಚ್ಚು ನಾವೇನು ಮಾಡ್ತೇವೆ ಅಂತಂದ್ರೆ ಬಿಸಿಲು ಏನು ಮಾಡ್ಬೋದು ಪ್ರಮಾಣವನ್ನು ಜಾಸ್ತಿ ಕಾಣ್ಬೋದು ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಅಂತ ವಾಯುಗುಣ ಅಂತ ಕರಿತೀವಿ. ಆಮ್ಯಾಗ ನದಿಗಳು ಪಾಠ ಗೊತ್ತಾಯ್ತು ನಿಮಗೆ. ಆಮ್ಯಾಗ ಏನಪ್ಪ ಅಂದ್ರೆ ಮತ್ತು ಇಷ್ಟ ಅಲ್ಲ, ಸಾಕಷ್ಟು ನೀವು ಏನು ಮಾಡ್ಬೇಕಂದ್ರೆ ಟಾಪಿಕ್ಗಳನ್ನು ಸರಿಯಾಗಿ ಆಮ್ಯಾಗ ಏನಪ್ಪ ಅಂದ್ರೆ ಖನಿಜ ಸಂಪನ್ಮೂಲ ಬಗ್ಗೆ ತಿಳ್ಕೊಬೇಕು, ಕಬ್ಬಿನ ನದಿಗಳ ಬಗ್ಗೆ ತಿಳ್ಕೊಬೇಕು, ಮ್ಯಾಂಗ್ನೀಸ್ ಅದ್ರ ಬಗ್ಗೆ ತಿಳ್ಕೊಬೇಕು. ಕಬ್ಬಿನ ನದಿಗಳಿಗೆ ಏನಪ್ಪ ಅಂದ್ರೆ ಯಾವ ರಾಜ್ಯ ಎಷ್ಟಿದೆ, ಯಾವ್ದು ಕಡಿಮೆ ಇದೆ, ಮತ್ತು ಮ್ಯಾಂಗ್ನೀಸ್ ಅದ್ರ ಅದು ಏನಪ್ಪ ಅಂದ್ರೆ ಅದರ ಅದಿರುಗಳು ಯಾವುದವ, ಹೌದಾ, ಕಬ್ಬಿನ ಅದಿರುಗಳು ಯಾವುದವ, ಅದರ ಏನಪ್ಪ ವಿಧಗಳು ಯಾವ ನೋಡ್ರಿ. ಕಬ್ಬಿನ ಅದಿರುಗಳು ಏನಪ್ಪ ಅಂದ್ರೆ ಮ್ಯಾಗ್ನೆಟೇಟ್, ಹೆಮಟೇಟ್, ಲಿಮೋನೇಟ್, ಸೆಲ್ಟೇಟ್ ಅಂತೇಳಿ 4 ಭಾಗಗಳು ಮಾಡ್ಕೊತಾರೆ. ಅತಿ ಉತ್ತಮವಾದ ಕಬ್ಬಿನ ಯಾವುದಪ್ಪ ಅಂದ್ರೆ ಮ್ಯಾಗ್ನೆಟೇಟ್. 72% ಏನಿರ್ತದೆ, 72% ಕಬ್ಬಿನ ಅದಿರು ಜಾಸ್ತಿ ಇರ್ತಾರೆ. ಹೀಗಾಗಿ ಏನಪ್ಪ ಅಂದ್ರೆ ಅತಿ ಉತ್ತಮವಾದ ಅದು ಯಾವುದಪ್ಪ ಅಂತ ಕಬ್ಬಿನ ಅದಿರು ಯಾವುದಪ್ಪ ಅಂತಂದ್ರೆ ನಾವು ಮ್ಯಾಗ್ನೆಟೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಹೆಮಟೇಟ್, ಲಿಮೋನೇಟ್, ಸೆಲ್ಟೇಟ್ ಅಂತ ನಾವು ಕರಿತೀವಿ, ಹೌದಾ. ಮತ್ತು ಕಲ್ಲಿದ್ದಲು ಬರ್ತಾವೆ, ಅದ್ರಾಗೂ ಭಾಗ ಬರ್ತಾವೆ. ಅಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಪಿಟ್ ಅಂತೇಳಿ. ಅಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಪಿಟ್ ಅಂತೇಳಿ ಅಲ್ಲಿ ಕೂಡ ಭಾಗ ಬರ್ತಾವೆ. ಏನಪ್ಪ ಅಂದ್ರೆ ಅಂಥ್ರಸೈಟ್, ಬಿಟುಮಿನಸ್ ಏನು ಕರಿತೀವಲ್ಲ ಅವು ಏನಪ್ಪ ಅಂದ್ರೆ ಅವು ಉತ್ತಮವಾದ ಒಂದು ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಕಲ್ಲಿನ ವಿಧಗಳಂತ ನಾವು ಏನು ಮಾಡ್ಬೋದು ಅವು ಹೇಳ್ಬೋದು. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ನಾವು ಸರಿಯಾಗಿ ತಿಳ್ಕೊಬೇಕು. ಮತ್ತು ಇಷ್ಟ ಅಲ್ರಿ, ನಾವು ಪ್ರಪಂಚದ ಭೂಗೋಳಶಾಸ್ತ್ರನೂ ಭಾಳ ಬಗ್ಗೆ ತಿಳ್ಕೊ. ಏಷ್ಯಾ ಖಂಡ, ಆಫ್ರಿಕಂಡ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ ಖಂಡಗಳ ಬಗ್ಗೆ ಅಂದರೆ ಯುರೋಪ್ ಖಂಡ, ಆಮೇಲೆ ಏನಪ್ಪ ಅಂದ್ರೆ ಅಂಟಾರ್ಟಿಕ್ ಖಂಡ, ಇವೇನಪ್ಪ ಅಂದ್ರೆ ಯುರೋಪ್ ಖಂಡ, ಇವೆಲ್ಲ ಏನು ಬರ್ತಂದ್ರೆ 7 ಖಂಡಗಳು ಏನು ಬರ್ತಾವಲ್ಲ ರೀ. 7 ಖಂಡಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಏನು ಅಂತ ತಿಳ್ಕೊಂಡಿರ್ಬೇಕು ರೀ. ಅದ್ರಾಗೆ ಏನು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಖಂಡದಲ್ಲಿ ಅತಿ ದೊಡ್ಡ ಖಂಡ ಯಾವುದು, ಚಿಕ್ಕ ಖಂಡ ಯಾವುದು, ಆಮ್ಯಾಗ ಏನಪ್ಪ ಅಂತಂದ್ರೆ ದೊಡ್ಡ ಖಂಡ ಯಾವುದು, ಚಿಕ್ಕ ಖಂಡ ಯಾವುದು, ಇವೆಲ್ಲ ತಿಳ್ಕೊಂಡಿರ್ಬೇಕು. ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಹಿಮಾಲಯ ಪರ್ವತ ಇರ್ತಾವೆ ರೀ. ಏನಪ್ಪ ದೊಡ್ಡ ಹಿಮಾಲಯ ಪರ್ವತ, ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಹಿಮಾಲಯ ಪರ್ವತ ಯಾವುದು, ಆಮ್ಯಾಗ ಆಫ್ರಿಕಾ ಖಂಡದಲ್ಲಿ ಅತಿ ದೊಡ್ಡ ಹಿಮಾಲಯ ಪರ್ವತ, ಯುರೋಪ್ ಖಂಡದಲ್ಲಿ ಅತಿ ದೊಡ್ಡ ಹಿಮಾಲಯ ಪರ್ವತ, ಉತ್ತರ ಅಮೇರಿಕದ ಯಾವುದು, ದಕ್ಷಿಣ ಅಮೇರಿಕದ ಯಾವುದು ಹಿಮಾಲಯ ಪರ್ವತ, ಹೌದಾ. ಅಲ್ಲಿ ನದಿಗಳು ಯಾವುವು, ಅತಿ ಉದ್ದವಾದ ನದಿಗಳು ಯಾವುವು, ಆಮ್ಯಾಗ ಏನಪ್ಪ ಅಂತಂದ್ರೆ ಇವೆಲ್ಲವನ್ನು ಏನು ಮಾಡ್ಬೇಕಂತ ಸರಿಯಾಗಿ ನಾವೇನು ಮಾಡಬೇಕು ತಿಳ್ಕೊಬೇಕು ಒಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ. ಆಮ್ಯಾಗ ಯಾವ ಖಂಡದಾಗ ಏನೇನು ಅಂದ್ರೆ ಮ್ಯಾಪ್ ರೀಡಿಂಗ್ ಮಾಡ್ಬೇಕು ಸರಿಯಾಗಿ. ನಾವು ಮ್ಯಾಪ್ ರೀಡಿಂಗ್ ಮಾಡಿದ್ರೆ ಮಾತ್ರದ ಏನಕ್ಕವು ಸರಿಯಾಗಿರ್ತಾವೆ. ಈಗ ಏಷ್ಯಾ ಖಂಡ ಅಂತಂದ್ರೆ ಏಷ್ಯಾ ಖಂಡದಲ್ಲಿ ಏನಪ್ಪ ಅಂತಂದ್ರೆ ನಾವು ಏನು ಮಾಡ್ತೇವೆ ಮೌಂಟ್ ಎವರೆಸ್ಟ್ ಶಿಖರ ಏನಪ್ಪ ಅಂದ್ರೆ ಭಾರತದಲ್ಲಿ ಅಷ್ಟೇ ಅಲ್ಲ, ಇದು ಏಷ್ಯಾ ಖಂಡದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನೊಳಗೆ ಅತಿ ದೊಡ್ಡ ಏನಂತಂದ್ರೆ ಮೌಂಟ್ ಎವರೆಸ್ಟ್ ಶಿಖರ ಏನಾಗೈತೆ ಅಂತಂದ್ರೆ ಇದು ದೊಡ್ಡ ಹಿಮಾಲಯ ಪರ್ವತ ಅಂತ ನಾವೇನು ಮಾಡ್ಬೋದು ಇದನ್ನು ಕಾಣ್ಬೋದು. ಆಮ್ಯಾಗ ಏನಪ್ಪ ಅಂತಾರೆ ಮೌಂಟ್ ಎವರೆಸ್ಟ್ ಎಕಡೆ ಐತೆ ಅಂದ್ರೆ ಭಾರತ ಯಾವ ದಿಕ್ಕಿಗೆ ಅಂದ್ರೆ ಈಶಾನ್ಯ ದಿಕ್ಕಿಗೆ ಕಾಣ್ತದೆ. ಅದು ಈಶಾನ್ಯ ದಿಕ್ಕಿಗೆ ಇದೆ. ಕೇಳಿ ಕ್ವಶನ್ ಪೇಪರ್ ಒಮ್ಮೆ ಈಶಾನ್ಯ ದಿಕ್ಕಿಗೆ ಏನು ಮಾಡ್ತದೆ ಅಂದ್ರೆ ಇದು ಕಾಣ್ತದೆ ಅಂತ ನಾವು ಹೇಳ್ಬೋದು. ಇದು ಮೌಂಟ್ ಎವರೆಸ್ಟ್ ನಮ್ಮ ಏನು ಏಷ್ಯಾ ಖಂಡದೊಳಗಾದ್ರೆ ಆಮೇಲೆ ಆಫ್ರಿಕಾ ಖಂಡದೊಳಗೆ ಅತಿ ದೊಡ್ಡ ಹಿಮಾಲಯ ಪರ್ವತ ಏನಪ್ಪ ಶಿಖರ ಯಾವುದಪ್ಪ ಅಂದ್ರೆ ಕಿಲಿಮಂಜಾರೋ ಅಂತ ನಾವು ಏನು ಮಾಡ್ತೀವಿ ಆಫ್ರಿಕಾ ಖಂಡದಲ್ಲಿ ನಾವು ಕಾಣ್ತೀವಿ. ಮತ್ತು ಉತ್ತರ ಅಮೇರಿಕಾದಾಗ ಯಾವುದ್ರಿ ಅಂತಂದ್ರೆ ಮೌಂಟ್ ಮೆಕೆಂಡ್ಲಿ ಅಂತ ಕರಿತೀವಿ ನಾವು. ಮೌಂಟ್ ಮೆಕೆಂಡ್ಲಿ ಉತ್ತರ ಅಮೇರಿಕಾ ಆದ್ರೆ, ಮತ್ತು ದಕ್ಷಿಣ ಅಮೇರಿಕಾದ ಅಂದ್ರೆ ಮೌಂಟ್ ಅಕಾಂಗುವಾ ಅಂತ ಕರಿತೀವಿ. ಉತ್ತರ ಅಮೇರಿಕಾದ ಮೆಕೆಂಡ್ಲಿ ಆದ್ರೆ ದಕ್ಷಿಣದಾಗ ಅಕಾಂಗುವಾ ಆಗಿರುತ್ತೆ ರೀ. ಇದು ತಲೆಯಾಗಿ ಇಟ್ಕೋಬೇಕು, ಕನ್ಫ್ಯೂಸ್ ಆಗ್ಬಾರ್ದು. ಮೆಕೆಂಡ್ಲಿ, ಅಕಾಂಗುವಾ ಇವು ಏನಪ್ಪ ಅಂದ್ರೆ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾದಾಗಿರ್ತವೆ. ಯುರೋಪ್ದಾಗ ಯಾವಪ್ಪ ಅಂತಂದ್ರೆ ಯುರೋಪ್ದಾಗ ಮೌಂಟ್ ಎಲ್ಬ್ರಸ್ ಅಂತ ಬರುತ್ತೆ ರೀ, ಮೌಂಟ್ ಎಲ್ಬ್ರಸ್. ಆಮೇಲೆ ಅಂಟಾರ್ಟಿಕಾದಾಗ ಅಂತ ವಿನ್ಸಪ್ ಮ್ಯಾಸಿಪ್ ಅಂತ ಬರುತ್ತೆ ಅಂಟಾರ್ಟಿಕಾದೊಳಗೆ. ಮತ್ತು ಆಸ್ಟ್ರೇಲಿಯಾದಾಗ ಕೋಶೆಸ್ಕೋ ಅಂತ ಏನು ಹಿಮಾಲಯ ಪರ್ವತಗಳು ಏನು ಮಾಡ್ತಂದ್ರೆ ಅತಿ ದೊಡ್ಡ ದೊಡ್ಡ ಶಿಖರಗಳನ್ನು ನಾವು ಏನು ಮಾಡ್ತೀವಿ ಕರಿತೀವಿ. ಮತ್ತು ಅಷ್ಟೇ ಅಲ್ಲದ ಇವು ಏನಪ್ಪ ಅಂದ್ರೆ ಗ್ರಹಗಳ ಬಗ್ಗೆ ತಿಳ್ಕೊಳ್ಬೇಕು ರೀ. ಏನಪ್ಪ ಅಂದ್ರೆ ಪ್ರಾಕೃತಿಕ ಭೂಗೋಳಶಾಸ್ತ್ರದೊಳಗೆ ಗ್ರಹಗಳ ಬಗ್ಗೆ ಭಾಳ ಇಂಪಾರ್ಟೆಂಟ್. ಅತಿ ದೊಡ್ಡ ಗ್ರಹ ಯಾವುದು, ಎಷ್ಟು ಗ್ರಹ ಅದಾವೆ ರೀ, 8 ಗ್ರಹಗಳದಾವೆ. ಅತಿ ದೊಡ್ಡ ಗ್ರಹ ಯಾವುದು ರೀ, ಅತಿ ದೊಡ್ಡ ಗ್ರಹ ಯಾವುದು, ಮತ್ತು ಚಿಕ್ಕ ಗ್ರಹ ಯಾವುದು, ಹೌದಾ. ದೊಡ್ಡ ಗ್ರಹ ಯಾವಪ್ಪ ಅಂದ್ರೆ ಗುರುಗ್ರಹ, ಚಿಕ್ಕ ಗ್ರಹ ಅಂತ ನಾವು ಏನು ಮಾಡ್ತೀವಿ ಅಂತಂದ್ರೆ ನಾವು ಬುಧ ಗ್ರಹನ ಕರಿತೀವಿ. ಅತ್ಯಂತ ಪ್ರಕಾಶಮಾನವಾಗಿ ಅತಿ ಹೊಳೆಯುವ ಗ್ರಹ ಯಾವುದಪ್ಪ ಅಂತಂದ್ರೆ ಶುಕ್ರ ಗ್ರಹ ಅಂತ ನಾವು ಏನು ಮಾಡ್ತೀವಿ. ಮತ್ತು ನೀಲಿ ಗ್ರಹ ಅಂತ ಅದನ್ನು ಕರಿತೀವಿ, ನಮ್ಮ ಭೂಮಿಯನ್ನು ನೀಲಿ ಗ್ರಹ ಅಂತ ಕರಿತೀವಿ, ಹೌದಾ. ಆಮೇಲೆ ಅಲ್ಲಿ ಬಳೆಗಳನ್ನು ಹೊಂದದೇ ಇರುವ ಗ್ರಹಗಳು ಯಾವುವು, ಬಳೆಗಳನ್ನು ಹೊಂದಿರೋ ಗ್ರಹ ಯಾವುದು, ಮತ್ತು ಯಾವ ಉಪಗ್ರಹಗಳನ್ನು ಹೊಂದಿರೋ ಗ್ರಹ ಯಾವುದು. ಉಪಗ್ರಹಗಳನ್ನು ಹೊಂದಿರೋ ಗ್ರಹ ಯಾವುದಪ್ಪ ಅಂತಂದ್ರೆ ನಮಗೆ ಗೊತ್ತಿರ್ಬೇಕು. ನಮಗೆ ಉಪಗ್ರಹ ಹೊಂದಿದ ಗ್ರಹ ಯಾವುದಪ್ಪ ಅಂತಂದ್ರೆ ಬುಧ ಮತ್ತು ಏನಪ್ಪ ಅಂದ್ರೆ ಶುಕ್ರಗಳು ಏನಪ್ಪ ಅಂದ್ರೆ ಉಪಗ್ರಹಗಳನ್ನು ಹೊಂದೇ ಇರುವ ಗ್ರಹಗಳಂತ ನಾವೇನು ಮಾಡ್ತೀವಿ ಕರಿತೀವಿ. ಆಮೇಲೆ ಅತಿ ಸುಂದರವಾದ ಗ್ರಹ ಯಾವುದಪ್ಪ ಅಂದ್ರೆ ಶನಿ ಗ್ರಹವನ್ನು ಅತ್ಯಂತ ಸುಂದರವಾದ ಗ್ರಹನ ಅಂತ ಕರಿತೀವಿ. ಈಗ ಟೋಟಲ್ ಇರುವ ಎಷ್ಟು ಗ್ರಹಗಳಂದರೆ 8 ಗ್ರಹಗಳನ್ನು ನಾವೇನು ಮಾಡ್ತೀವಿ ಅಂತಂದ್ರೆ. ಮತ್ತು ಉಲ್ಕೆಗಳ ಬಗ್ಗೆ ತಿಳ್ಕೊಳ್ಬೇಕು. ಉಲ್ಕೆಗಳಂದ್ರೆ ಉಲ್ಕಾಪಾತಗಳಂದ್ರೆ ಏನು, ಆಮ್ಯಾಗ ಉಲ್ಕಾಪಾತ ಯಾವ ಥರ ಉಂಟಾಗ್ತದೆ, ಆಮ್ಯಾಗ ಏನಪ್ಪ ಅಂದ್ರೆ ಇವ್ರ ಬಗ್ಗೆ ಕೂಡ ಸರಿಯಾಗಿ. ಮತ್ತು
ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿರಿ. ಅಕ್ಷಾಂಶ ಅಂದ್ರೇನು, ರೇಖಾಂಶ ಅಂದ್ರೇನು, ಉತ್ತರ ದಕ್ಷಿಣದಂಥ ಅಕ್ಷಾಂಶಗಳನ್ನು ಮತ್ತು ಪೂರ್ವ ಪಶ್ಚಿಮಗಳಂತ ಏನು ಪಕ್ಷಾಂಶಗಳನ್ನು ಕರಿತೀವಿ, ಉತ್ತರ ದಕ್ಷಿಣದ ರೇಖಾಂಶಗಳನ್ನು ಕರಿತೀವಿ. ಉತ್ತರದಿಂದ ದಕ್ಷಿಣೋತ್ತರಗಳಾದ್ರೆ ಅದು ಕಾಲ್ಪನಿಕ ರೇಖೆಗೆ ಏನು ಕರಿತೀವಿ ಅಂದ್ರೆ ರೇಖಾಂಶ ಅಂತ ಕರೆದ್ರೆ, ಪಶ್ಚಿಮ ಉತ್ತರಕ್ಕಾಗಿ ಪಶ್ಚಿಮದ ಪೂರ್ವಕ್ಕೆ ಎಳೆಯುವಂಥ ಕಾಲ್ಪನಿಕ ರೇಖೆಗೆ ಏನಕ್ಕಂತಾರೆ ಅಕ್ಷಾಂಶ ಅಂತ ಏನು ಕರಿತೀವಿ. ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಸರಿಯಾಗಿ ಅದನ್ನು ಕೂಡ ಅಧ್ಯಯನವನ್ನು ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಭೂಕಂಪ ಬಗ್ಗೆ ಸರಿಯಾಗಿ ತಿಳ್ಕೊಬೇಕ್ರಿ. ಭೂಕಂಪ ಅಂದ್ರೆ ಏನು, ಭೂಕಂಪನ ಏನಪ್ಪ ಅಂದ್ರೆ ಭೂಕಂಪ ಅಳೆಯುವ ಮಾಪನಗಳು ಯಾವುವು, ಹೌದಾ, ರಿಕ್ಟರ್ ಮಾಪಕನ ಯಾವ ಥರ ಅಳಿತಾರೆ ಏನಂತಾನೆ, ಆಮೇಲೆ ಭೂಕಂಪ ಉಂಟಾಗ್ಬೇಕಾದ್ರೆ ಏನು ಕಾರಣಗಳು, ಮತ್ತು ಏನಪ್ಪ ಅಂದ್ರೆ ಭೂಕಂಪ ಪ್ರಾಥಮಿಕಲೆ, ದ್ವಿತೀಯಲ್ಲಿ, ತೃತೀಯಲ್ಲಿ ಅಂತ ನಾವು ಏನು ಮಾಡ್ತೇವೆ ಅಂದ್ರೆ ನೀಳೆಲೆ, ಅಡ್ಡೆಲೆ, ಮೇಲ್ಮೇಲೆ ಅಂತ ಏನು ಮಾಡ್ತೇವೆ ಅಂದ್ರೆ ನಾವು ಭೂಕಂಪಗಳನ್ನು ನಾವು ಮಾಡ್ತೀವಿ. ಅದ್ರಾಗ ಪಿ ಅಂತ ಆಮೇಲೆ SL ಅಂತ ಏನು ಮಾಡ್ತೇವೆ ಅಂತಂದ್ರೆ ಕೇಳ್ತೇವೆ. ಅದೇ ರೀತಿಯಾಗಿ ಭೂಕಂಪ ಬಗ್ಗೆ ತಿಳ್ಕೊಂಡಿರಬೇಕು. ಆಮೇಲೆ ವಾಯುಮಂಡಲದ ಬಗ್ಗೆನ ತಿಳ್ಕೊಂಡಿರ್ಬೇಕು. ವಾಯುಮಂಡಲ ವಿಧಗಳು ಬರ್ತಾವೆ ಏನಪ್ಪ ಅಂದ್ರೆ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಬರ್ತಾವೆ. ಕನ್ನಡದಾಗ ನಾವೇನು ಮಾಡ್ತೀವಿ ಅಂದ್ರೆ ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಅಥವಾ ಏನಪ್ಪ ಅಂದ್ರೆ ಅಯನ ಮಂಡಲ, ಬಾಹ್ಯ ಮಂಡಲ ಅಂತ ಏನು ಮಾಡ್ತೇವೆ ಅಂದ್ರೆ ಈ ಭಾಗಗಳನ್ನು ಮಾಡ್ತೇವೆ. ಅಥವಾ ಸರಿಯಾಗಿ ನೀವು ತಿಳ್ಕೊಳ್ಬೇಕು. ಅದ್ರ ಏನು ಕೇಳ್ತಾನಂದ್ರೆ ಯಾವ ಮಂಡಲದಲ್ಲಿ ಏನೈತಿ, ಯಾವ ಮಂಡಲದಲ್ಲಿ ಯಾವ ಮಂಡಲದಲ್ಲಿ ಏನದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಈಗ ಪರಿವರ್ತನಾ ಮಂಡಲ ಏನಪ್ಪ ಅಂದ್ರೆ ಮೋಡ, ಮಳೆ, ಈಗ ಏನು ವಾತಾವರಣ ಐತಲ್ರಿ, ಇದೆಲ್ಲ ಪರಿವರ್ತನಾ ಮಂಡಲ ಉಂಟಾಗ್ತೈತಿ. ಆಮ್ಯಾಗ ಸಮೋಷ್ಣ ಮಂಡಲದಾಗ ಏನು ಉಂಟಾಗ್ತೈತಿ, ಅಲ್ಲಿ ಓಜೋನ್ ಪದರ ಐತ್ರಿ. ಓಜೋನ್ ಪದರ ಏನಪ್ಪ ಅಂತಂದ್ರೆ ಅದು ಭಾಳ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ನಮ್ಮ ರಕ್ಷಾ ಕವಚ ಅಂತ ಕರಿತೇವೆ ನಾವು, O3 ಅಂತ ಕರಿತೀವಿ ನಾವು. ಏನಪ್ಪ ಅಂದ್ರೆ ರಕ್ಷಾ ಕವಚ ಅಂತ ಕರಿತೀವಿ ಅದನ್ನು. ಅದೇನಪ್ಪ ಅಂದ್ರೆ ಓಜೋನ್ ಪದರ ಏನಪ್ಪ ಅಂತಂದ್ರೆ ಅದು ರಂಧ್ರ ಆಗೋ ಸಾಧ್ಯತೆ ಇರೋದ್ರಿಂದ ಅದನ್ನೇನಪ್ಪ ಅಂದ್ರೆ ನಾವು ಅದನ್ನು ಕಾಪಾಡ್ಕೊಂಡು ಹೋಗೋದು ಭಾಳಷ್ಟು ಇಂಪಾರ್ಟೆಂಟ್. ಏನು ಕಾಪಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅಂತಂದ್ರೆ ಇನ್ನೊಂದು ಅದ್ರೊಳಗೆ ಏನಪ್ಪ ಅಂದ್ರೆ ನಾವು ಅದು ಯಾಕೆ ಹೆಂಗೆ ರಂಧ್ರ ಆಗೋದಂತಂದ್ರೆ CFC ಕಾರಣ CFC ಓಜೋನ್ ಪದರ ರಂಧ್ರ ಕಾರಣ ಏನಪ್ಪ ಅಂದ್ರೆ CFC ಒಂದಲ್ಲ ಸಾಕಷ್ಟು ಕಾರಣಗಳದಾವ. CFC ಅಂತಂದ್ರೆ ಕ್ಲೋರೋ ಕಾರ್ಬನ್ ಅಂತ ನಾವು ಕರಿತೀವಿ. ಇದು ಕೂಡ ಏನಪ್ಪ ಅಂದ್ರೆ ಓಜೋನ್ ರಂಧ್ರ ಆಗೋಕ್ಕೆ ಇದು ಕೂಡ ಏನು ಮಾಡ್ತೇವೆ ನಾವು ಕಾರಣ ಅಂತ ಹೇಳ್ಬೋದು. ಆಮೇಲೆ ಮಧ್ಯ ಮಂಡಲ ಅಂತ ಕರಿತೀವಿ, ಶೀತ ಮಂಡಲ ಅಂತ ಕರಿತೀವಿ, ಅಯನ ಮಂಡಲ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ರೇಡಿಯೋ ಅಂದ್ರೆ ತರಂಗಗಳು ಏನಪ್ಪ ಅಂದ್ರೆ ನಮ್ಮ ಭೂಮಿಯಿಂದ ಅಪ್ಪಳಿಸ್ತಾನೆ ರೇಡಿಯೋ ತರಂಗಗಳು ಕಾಲ ಅದು ಅಯನ ಮಂಡಲ ಕಂಡು ಬರುತ್ತೆ. ಬಾಹ್ಯ ಮಂಡಲ ಅಂತ ಕರಿತೀವಿ. ಬಾಹ್ಯ ಮಂಡಲ ಅಂತ ಮ್ಯಾಲಿನ ಲಾಸ್ಟ್ ಮಂಡಲ ಅದಪ್ಪ ಅಂದ್ರೆ ಬಾಹ್ಯ ಮಂಡಲ. ಎಕ್ಸಾಮ್ದಾಗ ಹೆಂಗೆ ಕೇಳ್ತಾನಂತಂದ್ರೆ ಇದ್ರೊಳಗೆ ಈಗ ಮಂಡಲಗಳನ್ನ ಏನು ಮಾಡ್ತಾನೆ ಅಂತಂದ್ರೆ ಮೇಲೆ ಏಕೆ ಕ್ರಮದಿಂದ ಹೇಳ್ರಿ ಸರಳಾಗಿ ಅಂತ ಹೇಳ್ತಾನೆ, ಅಥವಾ ಏನಪ್ಪ ಅಂದ್ರೆ ಏಕೆ ಕ್ರಮದಿಂದ ಸರಳಾಗಿ ಹೇಳ್ರಿ ಅಂತಾನೆ, ಅಥವಾ ಯಾವ ಮಂಡಲದಾಗ ಏನೈತೆ ಅಂತ ಕೇಳ್ತಾನೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ನೀವು ಸರಿಯಾಗಿ ಇದನ್ನು ತಿಳ್ಕೊಂಡಿರಬೇಕು. ಮಂಡಲ ಬಗ್ಗೆ, ಸಾಗರ ಬಗ್ಗೆ ತಿಳ್ಕೊಳ್ಬೇಕು. ಪೆಸಿಫಿಕ್ ಸಾಗರ ಬಗ್ಗೆ, ಅಂಟಾರ್ಟಿಕ್ ಸಾಗರ ಬಗ್ಗೆ, ಆಮ್ಯಾಗ ಇವೆಲ್ಲ ತಿಳ್ಕೊಂಡಿರಬೇಕು. ಆಮ್ಯಾಗ ಅಂಟಾರ್ಟಿಕ್ ಸಾಗರ ಇವಾಗ ಪ್ರತಿಯೊಂದು ಸಾಗರ ಬಗ್ಗೆನೂ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ನಾವೇನು ಮಾಡ್ಬೋದು ಅಂದ್ರೆ ಈ ಜಿಯೋಗ್ರಫಿ ಇವಾಗ ಏನು ಮಾಡ್ಬೋದು ತಿಳ್ಕೊಬೋದು. ಆಮೇಲೆ ಕರ್ನಾಟಕ ಜಿಯೋಗ್ರಫಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಕರ್ನಾಟಕ ಜಿಯೋಗ್ರಫಿ ಏನಪ್ಪ ಅಂದ್ರೆ ಭಾರತದ ಜಿಯೋಗ್ರಫಿ 37,87,263 ಚದರ ಕಿಲೋಮೀಟರ್ ಹೊಂದಿವಲ್ಲ, ಅದೇ ರೀತಿ ಕರ್ನಾಟಕ ಜಿಯೋಗ್ರಫಿ ಏನಪ್ಪ ಅಂದ್ರೆ 1,91,791 ಚದರ ಕಿಲೋಮೀಟರ್ ಹೊಂದಿದೆ. 1,91,791 ಚದರ ಕಿಲೋಮೀಟರ್ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ಏನಂತಂದ್ರೆ ಒಟ್ಟು ವಿಸ್ತೀರ್ಣ ಆಗೈತಿ. ಹೌದಾ, ಟೋಟಲ್ 8 ಜಿಲ್ಲೆಗಳದಾವಪ್ಪ ಅಂತಂದ್ರೆ ಗೊತ್ತಿರ್ಬೇಕು ನಿಮ್ಗೆ. 8 ಜಿಲ್ಲೆಗಳದಾವ. ಆಮೇಲೆ ಏನಪ್ಪ ಅಂದ್ರೆ ಆ ಜಿಲ್ಲೆಗಳ ಯಾವ ಜಿಲ್ಲೆ ಇಂಪಾರ್ಟೆಂಟ್, ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ರಾಯಚೂರು, ಕೊಪ್ಪಳ ಹಿಂಗೇನು ಕರಿತೇವಲ್ಲ ಆ ಜಿಲ್ಲೆಗಳನ್ನ ಏನು ಮಾಡ್ಬೇಕಂದ್ರೆ ನಾವು ಸರಿಯಾಗಿ ಒಂದೊಂದು ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ಬೇಕು ರೀ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ನಾವು ಈ ಭೂಗೋಳಶಾಸ್ತ್ರವನ್ನು ಸರಿಯಾಗಿ ಕರ್ನಾಟಕ ಜಿಯೋಗ್ರಫಿ ಭಾಳ ಇಂಪಾರ್ಟೆಂಟ್. ಅದರಿಂದ ಏನಪ್ಪ ಅಂದ್ರೆ ಸರಿಯಾಗಿ ಅವ್ನು ಅಧ್ಯಯನ ಮಾಡಿರಿ. ನಾ ಏನು ಮಾಡ್ದೆ ಅಂದ್ರೆ ಮುಂದಿನ ಇದ್ರೊಳಗೆ ಅವನ್ನ ಟಾಪಿಕ್ ವೈಸ್ ಮಾಡ್ಕೊತ ಬರ್ತಾನೆ. ಒಂದೊಂದು ಪಾಠ ಒಂದೊಂದು. ಈಗ ಎಕ್ಸಾಂಪಲ್ ಭಾರತ ಭೂಗೋಳ ಅಂತಂದ್ರೆ 1ನೇ ಟಾಪಿಕ್, ಆಮೇಲೆ ಹಿಮಾಲಯ ಪರ್ವತ ಅಂತಂದ್ರೆ ಅದು ಸಪ್ರೇಟ್ ಟಾಪಿಕ್ ಹಿಂಗೆ ಮಾಡ್ಕೊಂಬರ್ತಾನೆ. ಇದೇನಪ್ಪ ಅಂದ್ರೆ ಸ್ವಲ್ಪ ಯಾವ ಥರ ನಾ ಇರಬೇಕು ಅನ್ನೋ ಪೊಲೀಸ್ ನೇಮಕಾತಿ ಆಗ್ಬೇಕಂದ್ರೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ನಾ ಏನು ಮಾಡಿದೆ ಅಂದರೆ ಈ ಭಾರತ ಭೂಗೋಳ ಮಾಡಿ. ನೆಕ್ಸ್ಟ್ ಏನು ಮಾಡ್ತಂದ್ರೆ ಇತಿಹಾಸವನ್ನು ನೆಕ್ಸ್ಟ್ ಇದರ ವಿಡಿಯೋದೊಳಗೆ ಏನು ಮಾಡ್ತಂದ್ರೆ ಇತಿಹಾಸ ಬಗ್ಗೆ ಆಗಲಿ, ಅಥವಾ ಇಂಡಿಯನ್ ಭಾರತ ಸಂವಿಧಾನ ಬಗ್ಗೆ ಆಗಲಿ, ಅಥವಾ ಸೈನ್ಸ್ ಆಗಿರ್ಬೋದು, ಏನಪ್ಪ ಅಂದರೆ ಎನ್ವೈರ್ಮೆಂಟ್ ಬಗ್ಗೆ ಇರ್ಬೋದು, ಈ ಸಂಪೂರ್ಣವಾಗಿ ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿ ಕೂಡ ಈ ರೀತಿ ಹೈಲೈಟ್ಸ್ ಮಾಡಿ ಮುಂದೆ ಇವೆಲ್ಲ ಮುಗಿದ ನಂತರ ಏನು ಮಾಡ್ತಾನೆ ಅಂದ್ರೆ ಒಂದೊಂದು ಟಾಪಿಕ್ ವೈಸ್ ನಾವೇನು ಮಾಡ್ತಾನೆ ಅಂತಂದ್ರೆ ಅಧ್ಯಯನವನ್ನು ಯಾಕಂದ್ರೆ ಭಾರತ ಸಂವಿಧಾನ ಇತ್ತಂದ್ರೆ ಭಾರತ ಸಂವಿಧಾನ ಬಗ್ಗೆ ಹೇಳೋದು. ಆಮೇಲೆ ಏನಪ್ಪ ಅಂತಂದ್ರೆ ಇತಿಹಾಸ ಐತಂದ್ರೆ ಇತಿಹಾಸ ಅಷ್ಟು ಸಪ್ರೇಟಾಗಿ ಏನು ಮಾಡ್ತಾನೆ ಅಂದರೆ ಮಾಡ್ತಾನೆ. ಇಷ್ಟು ಹೇಳಿ ನನ್ನ ಏನಪ್ಪ ಅಂದರೆ ಇಲ್ಲಿಗೆ ವಿಡಿಯೋನ ನಾನು